ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವು ಈ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಕನ್ನಡ ಪ್ರಶ್ನೆ ಪತ್ರಿಕೆಯೊಂದರ ಪ್ರಶ್ನೋತ್ತರಗಳ ಬಗ್ಗೆ ವಿಶ್ಲೇಷಣೆ ಮಾಡುವ ಕಾರ್ಯವನ್ನು ಮಾಡ್ತಾ ಇದ್ದೆ. ನಾನು ಹಿಂದಿನ ಆ ಸಂಚಿಕೆಯಲ್ಲಿ 10 ಪ್ರಶ್ನೆಗಳಿಗೆ ಮಾತ್ರ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಇವತ್ತು ಅದನ್ನು ಮುಂದುವರಿಸ್ತಾ ಇದ್ದೇನೆ. ಇವತ್ತು ಅದೇ ಪ್ರಶ್ನೆ ಪತ್ರಿಕೆಯನ್ನು ಮುಂದುವರಿಸುತ್ತಾ 11ನೆಯ ಪ್ರಶ್ನೆಗೆ ನಾವು ಹೋಗೋಣ. ಗಮನಿಸಿ, 11ನೆಯ ಪ್ರಶ್ನೆ ಏನಿದೆ ಅಂದರೆ, ಅಕರ್ಮಕ ಧಾತುವಿಗೆ ಉದಾಹರಣೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ? 1 ಮಲಗು, 2 ನೆಡು, 3ನೇದು ತಿನ್ನು, 4ನೇದು ತೊಡು. ಮಲಗು, ನೆಡು, ತಿನ್ನು, ತೊಡು 4 ಕೂಡ ಧಾತುಗಳೇ. ಇದರಲ್ಲಿ ಅಕರ್ಮಕ ಧಾತು ಯಾವುದು? ಈಗ ನೀವು ವ್ಯಾಕರಣದ ತರಗತಿಯಲ್ಲಿ ಗಮನಿಸಿರುತ್ತೀರಿ. ನಾನು ವ್ಯಾಕರಣದ ಮುಂದಿನ ತರಗತಿಯಲ್ಲಿ ಅದನ್ನು ಇನ್ನೂ ವಿವರವನ್ನು ಕೊಡ್ತೇನೆ. ನಮಗೆಲ್ಲ ಗೊತ್ತಿರುವಂಥ ವಿಚಾರವನ್ನು ಇಟ್ಕೊಂಡೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಧಾತು ಎಂದರೇನು? ಕ್ರಿಯಾಪದದ ಮೂಲ ರೂಪವನ್ನು ಧಾತು ಎಂದು ಕರೆಯುತ್ತೇವೆ, ಹೌದಲ್ವಾ? ಈಗ ನಾಮಪದದ ಮೂಲ ರೂಪವನ್ನು ಹೇಗೆ ನಾಮಲಿಂಗ ಅಥವಾ ನಾಮ ಪ್ರಕೃತಿ ಅಂತ ಕರೀತೀವಿಯೋ, ಅದೇ ರೀತಿ ಕ್ರಿಯಾಪದದ ಮೂಲವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ಕರೆಯುತ್ತೇವೆ. ಅಂತಹ ಧಾತು ಇದಾವಲ್ಲ, ಅವುಗಳಲ್ಲಿ 2 ವಿಧಗಳಿವೆ. ಗಮನಿಸಬೇಕು, ಧಾತುಗಳಲ್ಲಿ 2 ವಿಧಗಳಿವೆ. ಸಹಜ ಧಾತುಗಳು ಮತ್ತು ಸಾಧಿತ ಧಾತುಗಳು ಎಂದು ಮೊದಲನೆಯದಾಗಿ 2 ವಿಧಗಳಿವೆ. ಸಹಜ ಧಾತು ಅಂದರೆ ಅದರ ಹೆಸರೇ ಹೇಳ್ತಾ ಇದೆ, ಯಾವುದೇ ಒಂದು ಭಾಷೆಯಲ್ಲಿ ಸಹಜವಾಗಿರುವ ಅಥವಾ ಸ್ವತಂತ್ರವಾಗಿರುವ ಮೂಲದಿಂದಲೂ ಇರುವಂತಹ ಕೆಲವು ಧಾತುಗಳನ್ನು ಸಹಜ ಧಾತುಗಳು ಎಂದು ಕರೆಯುತ್ತೇವೆ. ಅವುಗಳಲ್ಲಿ ಏಕಾಕ್ಷರ ಧಾತುಗಳು, ಅಂದರೆ 2 ಅಕ್ಷರ ಅಥವಾ 3 ಅಕ್ಷರದ ಧಾತುಗಳು ಇವೆ. ಸ್ವರದಿಂದ ಅಂತ್ಯಗೊಳ್ಳುವ ಸ್ವರಾಂತ ಧಾತುಗಳು ಮತ್ತು ವ್ಯಂಜನಾಂತ ಧಾತುಗಳು, ಹೀಗೆ ನಮ್ಮಲ್ಲಿ ಅವುಗಳನ್ನು ವಿಭಾಗ ಮಾಡುವುದು ಉಂಟು. ವ್ಯಾಕರಣದ ತರಗತಿಯಲ್ಲಿ ಆ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಇಲ್ಲಿ ಧಾತುವಿನ ವಿಚಾರ ಬಂದಿರೋದ್ರಿಂದ ನಾನು ನಿಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಕ್ರಿಯಾಪದದ ಮೂಲ ರೂಪವಾದ ಧಾತುವನ್ನು ಮೊದಲನೆಯದಾಗಿ ಸಹಜ ಧಾತುಗಳು ಮತ್ತು ಸಾಧಿತ ಧಾತುಗಳು ಎಂದು 2 ಬಗೆಗಳಲ್ಲಿ ವಿಂಗಡಿಸಿಕೊಳ್ಳುತ್ತೇವೆ. ಯಾವುದೇ ಒಂದು ಭಾಷೆಯಲ್ಲಿ ಕಂಡುಬರುವ ಮೂಲ ಧಾತುವನ್ನು, ಸ್ವತಂತ್ರವಾಗಿರುವ ಧಾತುವನ್ನು, ಸ್ವತಂತ್ರ ಅಂದರೆ ಬೇರೆ ಇನ್ಯಾವುದೇ ಪ್ರತ್ಯಯವನ್ನು ಅಥವಾ ಬೇರೆ ಇನ್ಯಾವುದೋ ಪದವನ್ನು ಅದಕ್ಕೆ ಸೇರಿಸುವಂತಿಲ್ಲ. ಈಗ ಉದಾಹರಣೆಗೆ ಇಲ್ಲಿರುವುದನ್ನೇ ತಗೊಳ್ತೀನಿ, ಮಲಗು ಎನ್ನುವುದು ಒಂದು ಧಾತು. ಇಲ್ಲಿ ಬೇರೆ ಇನ್ಯಾವುದೇ ಪ್ರತ್ಯಯ ಅಥವಾ ಯಾವುದೇ ರೂಪ ಇದಕ್ಕೆ ಸೇರಿಲ್ಲ. ಇದು ಒಂದು ಸಹಜ ಧಾತು. ಇಲ್ಲಿರುವವೆಲ್ಲವೂ ಕೂಡ ಸಹಜ ಧಾತುಗಳೇ. ಈಗ ಉದಾಹರಣೆಗೆ ನಾವಾಗಿಯೇ ರೂಪಿಸಿಕೊಳ್ಳುತ್ತೇವೆ ಕೆಲವು ಧಾತುಗಳನ್ನು. ಈಗ ಉದಾಹರಣೆ ಇಸು ಎಂಬ ಒಂದು ಪ್ರತ್ಯಯ, ಪ್ರೇರಣಾರ್ಥಕ ಪ್ರತ್ಯಯ ಅಂತ ಬರ್ತದೆ. ಅದನ್ನು ತಂದು ನಾನೀಗ ಮಲಗು ಎನ್ನುವಂಥ ಧಾತುವಿಗೆ ಸೇರಿಸಿದಾಗ ಮಲಗಿಸು ಆಗುತ್ತದೆ. ನೆಡು, ನೆಡಿಸು, ತಿನ್ನು, ತಿನ್ನಿ. ಹೀಗೆ ನಾವು ಸಾಧಿಸಿಕೊಳ್ಳುತ್ತೇವೆ ಅಲ್ಲ, ಅಂದರೆ ನಾವು ಸಿದ್ಧ ಮಾಡಿಕೊಳ್ಳುತ್ತೇವೆ ಅಲ್ಲ, ಅಂತಹ ಧಾತುಗಳನ್ನು ಸಾಧಿತ ಧಾತುಗಳು ಅಥವಾ ನಿಷ್ಪನ್ನ ಧಾತುಗಳು ಎಂದು ಕರೆಯುತ್ತೇವೆ. ಅಂದರೆ ನಾವು ರೂಪಿಸಿಕೊಂಡ, ನಿಷ್ಪನ್ನ ಮಾಡಿಕೊಂಡಂತಹ ಧಾತುಗಳನ್ನು ಸಾಧಿತ ಧಾತುಗಳು ಎಂದು ಕರೆಯುತ್ತೇವೆ. ಈಗ ಸಹಜ ಧಾತುಗಳಲ್ಲಿ ನಮಗೆ ಬೇಕಾಗಿರೋದು ಅದು. ಸಹಜ ಧಾತುಗಳಲ್ಲಿ ಮತ್ತೆ 2 ಭಾಗ ಮಾಡಲಾಗಿದೆ, ಸಕರ್ಮಕ ಧಾತುಗಳು ಮತ್ತು ಅಕರ್ಮಕ ಧಾತುಗಳು. ಇದು ನಮಗೆ ಗೊತ್ತಿರಬೇಕು. ಏನು ಸಕರ್ಮಕ? ನಮಗೆ ಆ ಅಕ್ಷರವನ್ನು ಗಮನಿಸ್ಬೇಕು ನಾವು. ಕರ್ಮ ಅಂತ ಇದೆ ಅಲ್ಲಿ. ಸ ಅಂದರೆ ಸಹಿತ, ಕರ್ಮಪದ ಸಹಿತ ಅನ್ನೋ ಅರ್ಥ ಅಲ್ಲಿ ನಮಗೆ ಬರ್ತದೆ. ನೀವು, ನಾನೀಗಾಗಲೇ ಹೇಳಿದ್ದೀನಿ, ಬೇರೆ ಬೇರೆ ವ್ಯಾಕರಣದ ಪುಸ್ತಕಗಳನ್ನು ಓದುವುದರ ಜೊತೆಗೆ ಪ್ರೌಢಶಾಲೆಯ ಹಂತದ ಪುಸ್ತಕಗಳನ್ನು ಗಮನಿಸಿದರೆ ಇಂಥವೆಲ್ಲ ಸುಲಭವಾಗಿ ನಮಗಲ್ಲಿ ಲಭ್ಯವಾಗ್ತವೆ. ಸಕರ್ಮಕ ಅಂದ್ರೇನು? ಕರ್ಮಪದದ ಸಹಾಯವನ್ನು ಅಪೇಕ್ಷಿಸುವ ಧಾತುಗಳನ್ನು ಸಕರ್ಮಕ ಧಾತುಗಳು ಎಂದು ಕರೆಯುತ್ತೇವೆ. ಕರ್ಮಪದ ಯಾವುದದು? ನಾವೀಗಾಗಲೇ ಹಿಂದೆ ಒಂದ್ಸಲ ಮಾತಾಡಿದ್ದೀನಿ. ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ ಅಂತ ಇರ್ತವೆ. ಈಗ ಉದಾಹರಣೆಗೆ, ರೋಗಿಯು ಹಣ್ಣನ್ನು ತಿಂದನು. ರೋಗಿಯು ಏನನ್ನು ತಿಂದನು? ಅಲ್ಲಿ 2ನೇ ವಿಭಕ್ತಿ ಪ್ರತ್ಯಯ ಬರ್ತಾ ಇದೆ ನೋಡಿ, ಅನ್ನು ಅಂತ ಬರ್ತಾ ಇದೆ. ಹಣ್ಣನ್ನು, ಹೌದಲ್ಲ? ವಿದ್ಯಾರ್ಥಿಯು ಮನೆಯನ್ನು ತಲುಪಿದನು. ಅಲ್ಲಿ ಮನೆ ಅನ್ನು ಅಂತ ಬರ್ತಾ ಇದೆ. ಈ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆಯಲ್ಲ, ಇದನ್ನು ಕರ್ಮಕಾರಕ, ಅದು ಕರ್ಮಪದಕ್ಕೆ ಹತ್ತುತ್ತದೆ, ಸೇರುತ್ತದೆ. ಇಲ್ಲಿ ನಾವು ಗಮನಿಸಬೇಕು, ಕರ್ಮಪದ ಅಂತ ಯಾವುದನ್ನು ಕರಿತೀವೋ ಅಂಥ ಕರ್ಮಪದದ ಅಪೇಕ್ಷೆಯನ್ನು ಹೊಂದುವಂತಹ ಧಾತುಗಳನ್ನು
ಸಕರ್ಮಕ ಧಾತುಗಳು ಎಂದು ಕರೆಯುತ್ತೇವೆ. ಅನ್ನು ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ಸೇರಿಕೊಂಡಂತಹ ಒಂದು ಪದ ಅದಾಗುತ್ತದೆ. ಈಗ ಉದಾಹರಣೆ ಕೊಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಏನನ್ನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮನೆಯನ್ನು, ಕಾಡನ್ನು ಅಥವಾ ಪುಸ್ತಕವನ್ನು ಅಂತ ನಾವು ಮಾಡ್ಕೊಳ್ಬಹುದು ತಾನೆ. ಈಗ ಉದಾಹರಣೆಗೆ ಏನನ್ನು ಅಲ್ಲ ಅಂತ ನಾವು ಹಾಕೊಂಡಾಗ ಅಲ್ಲಿ ಕರ್ಮಪದ ಉತ್ತರವಾಗಿ ಬರುತ್ತದೆಯಾ? ಗಮನಿಸ್ಬೇಕು, ನೀವು ಸೂಕ್ಷ್ಮವಾಗಿ ಇದನ್ನು ಗಮನಿಸಬೇಕು. ಇಲ್ಲಿರ್ತಕ್ಕಂಥ 4 ಧಾತುಗಳಲ್ಲಿ ಸಕರ್ಮಕ ಅಂದ್ರೆ ಕರ್ಮಪದದ ಅಪೇಕ್ಷೆ ಉಳ್ಳದ್ದು ಸಕರ್ಮಕ ಆಗ್ತದೆ. ಯಾವುದು ಕರ್ಮಪದ ಅಪೇಕ್ಷೆ ಇರುವುದಿಲ್ಲವೋ ಅಂದ್ರೆ ಬಯಸುವುದಿಲ್ಲವೋ ಅದು ಅಕರ್ಮಕ ಧಾತು ಆಗುತ್ತದೆ. ಇದನ್ನು ಸರಳವಾಗಿ ಹೇಳಬೇಕು ಅಂದ್ರೆ, ಏನನ್ನು ಅಂತ ಪ್ರಶ್ನೆ ಹಾಕಿಕೊಂಡಾಗ ಅದಕ್ಕೆ ಉತ್ತರ ಅಲ್ಲಿ ಅನ್ನು ಅನ್ನುವಂತಹ ಕರ್ಮ ಪದದ ಆ ಕರ್ಮಕಾರಕವಾದ ಪ್ರತ್ಯಯ ಅಲ್ಲಿ ಬರುವಂತಿರುತ್ತದೆಯಾ? ಈಗ ಉದಾಹರಣೆಗೆ ನೀವು ಇಲ್ಲಿರ್ತಕ್ಕಂಥದ್ದು ಗಮನಿಸಬಹುದು. ನೆಡು ಅಂತ ಇದೆ. ಏನನ್ನು ನೆಡುವುದು? ಮರವನ್ನು ನೆಡುವುದು, ಗಿಡವನ್ನು ನೆಡುವುದು ಆಗಬಹುದು ತಾನೆ. ನೋಡಿ, 3ನೇದು ಗಮನಿಸಿ. ಅಲ್ಲಿ ತಿನ್ನು, ಇದಕ್ಕೆ ಏನನ್ನು ತಿನ್ನುವುದು? ಹಣ್ಣನ್ನು ತಿನ್ನುವುದು, ಅನ್ನವನ್ನು ತಿನ್ನುವುದು, ಏನೋ ಅಲ್ಲಿ ಅನ್ನು ಬರ್ತಾ ಇದೆ. ಅದೇ ತರ ತೊಡು ಅಂತ ಇರೋದನ್ನು ಗಮನಿಸಿ. ಏನನ್ನು ತೊಡುವುದು? ಅಲ್ಲಿ ಆಭರಣಗಳನ್ನು ತೊಡುವುದು ಅಥವಾ ಅಂಗಿಯನ್ನು ತೊಡುವುದು, ಏನಾದರೂ ಆಗ್ಬೋದು. ತೊಡುವುದು ಅಂತ ಅಂದ್ರೆ ಏನನ್ನು ಅನ್ನೋದಕ್ಕೆ. ಅದೇ ಮೊದಲನೆಯದನ್ನು ಗಮನಿಸಿ. ಮಲಗು ಎನ್ಬೇಕಾದ್ರೆ ಏನನ್ನು ಮಲಗು ಸರಿ ಹೋಗೋದಿಲ್ಲ. ಇದು ಏನನ್ನು ಮಲಗು ಅಂದ್ರೆ ಇದು ಕರ್ಮಪದವನ್ನು ಅಪೇಕ್ಷಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥ 3 ಧಾತುಗಳು 2ನೇದು, 3ನೇದು, 4ನೇದು ಸಕರ್ಮಕ ಧಾತುಗಳಾಗಿವೆ. ಆದರೆ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಅಕರ್ಮಕ ಧಾತು ಇದೆಯಲ್ಲ, ಇದು ಯಾವುದು ಅಂದ್ರೆ ಮಲಗು ಎಂಬುದು. ಅಂದ್ರೆ ಇದಕ್ಕೆ 11ನೆಯ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಮಲಗು ಅಂದ್ರೆ ಸರಿ ಉತ್ತರ 1ನೇದು. ನಾನಿಲ್ಲಿ ಸ್ವಲ್ಪ ಅದನ್ನು ವಿವರಣೆಯನ್ನು ಏನು ಕೊಟ್ಟೆನೋ ಅದನ್ನು ನಿಮ್ಮ ಮನಸ್ಸಿಗೆ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ನಿಧಾನವಾಗಿ ಡಿಸ್ಪ್ಲೇ ಮಾಡ್ತಾ ಇರೋದು. ಗಮನಿಸಿ, ಅಲ್ಲಿ ಧಾತುಗಳಲ್ಲಿ ಸಹಜ ಧಾತುಗಳು ಮತ್ತು ಸಾಧಿತ ಧಾತುಗಳೆಂದು 2 ವಿಧಗಳಿವೆ. ಆ ಸಹಜ ಧಾತುಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳೆಂದು ಮತ್ತೆ 2 ಬಗೆಗಳಿವೆ. ಸಕರ್ಮಕ ಧಾತು ಅಂದ್ರೆ ಏನು ಅನ್ನೋದನ್ನು ಕೂಡ ನಿಮಗೆ ಅಲ್ಲಿ ವಿವರಣೆಯನ್ನು ಗಮನಿಸಬೇಕು. ನೀವು ಅಲ್ಲಿ ಕರ್ಮಪದದ ಅಪೇಕ್ಷೆಯನ್ನು ಬಯಸುವ ಧಾತುಗಳನ್ನು ಸಕರ್ಮಕ ಧಾತುಗಳೆಂದು ಕರೆಯುತ್ತೇವೆ. ಉದಾಹರಣೆಗೆ ಕುಡಿ, ಏನನ್ನು ಕುಡಿ? ನೀರನ್ನು ಕುಡಿ. ಶರಬತ್ತು ಕುಡಿ ಆಗ್ಬೋದು ತಾನೆ. ಪಾನಕ ಕುಡಿ. ಅಲ್ಲಿ ಏನನ್ನು ಅಂತ ಪ್ರಶ್ನೆ ಹಾಕೊಳ್ಳಿಕ್ಕೆ ಸಾಧ್ಯ ಇದೆ ನಮಗೆ. ಅಲ್ಲಿ ಕರ್ಮಕಾರಕವಾದಂತಹ ಪದ ಅಲ್ಲಿ ಉತ್ತರವಾಗಿ ಬರಲಿಕ್ಕೆ ಸಾಧ್ಯ ಇದೆ. ಏನನ್ನು ಮಾಡು, ಏನನ್ನು ಹೇಳುವುದು, ಏನನ್ನು ತಿನ್ನುವುದು, ಏನನ್ನು ನೋಡುವುದು, ಏನನ್ನು ಬರೆಯುವುದು, ಇವೆಲ್ಲವೂ ಕೂಡ ಇತ್ಯಾದಿ ಅಂತ ಕೊಟ್ಟಿದ್ದೇನೆ. ಇಂಥ ಒಂದು 100 ಧಾತುಗಳಿವೆ. ಇವುಗಳನ್ನು ಸಕರ್ಮಕ ಧಾತುಗಳೆಂದು ಕರೆಯುತ್ತೇವೆ, ಕರ್ಮಪರದ ಅಪೇಕ್ಷೆ ಉಳ್ಳಂಥವು. ಆದರೆ ಈಗ ನೋಡಿ, ಅಕರ್ಮಕ ಧಾತುಗಳು ಬರುತ್ತವೆ. ಯಾವುವು? ಇವುಗಳಿಗೆ ನೀವು ಏನನ್ನು ಅನ್ನೋ ಪ್ರಶ್ನೆ ಹಾಕೊಳ್ಳಿಕ್ಕೆ ಬರೋದೇ ಇಲ್ಲ. ಕರ್ಮಪದದ ಅಪೇಕ್ಷೆ ಇಲ್ಲದೆ ಇರುವಂತಹ ಧಾತುಗಳನ್ನು ಅಕರ್ಮಕ ಧಾತುಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಓಡು, ಉರುಳು, ಬದುಕು, ಹೋಗು, ನಾಚು ಇತ್ಯಾದಿ. ಈಗ ಏನನ್ನು ನಾಚುವುದು ಸರಿ ಹೋಗದೇ ಇಲ್ಲ, ಪ್ರಶ್ನೆ ಸರಿ ಹೋಗೋದಿಲ್ಲ. ಏನನ್ನು ಬದುಕುವುದು, ಏನನ್ನು ಹೋಗುವುದು, ಹೋಗುವಲ್ಲ ಹೇಳ್ತಿರೋದು, ಹೋಗುವುದು, ಏನನ್ನು ಉರುಳುವುದು, ಏನನ್ನು ಇದು ಸರಿ ಹೋಗೋದೇ ಇಲ್ಲ. ಇವು ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ. ಹಾಗಾಗಿ ಇಂಥವುಗಳನ್ನು ಅಕರ್ಮಕ ಧಾತುಗಳೆಂದು ಕರೆಯುತ್ತೇವೆ. ನಿಮಗೆ ಕೊಟ್ಟಿರುವ 11ನೆಯ ಪ್ರಶ್ನೆಯಲ್ಲಿ ಇಲ್ಲಿ ಅಕರ್ಮಕ ಯಾವುದು ಅಂದರೆ 4ರಲ್ಲಿ ಮೊದಲನೆಯದು ಮಲಗು ಇದೆಯಲ್ಲ, ಇದು ಕರ್ಮಪದದ ಅಪೇಕ್ಷೆ ಪಡೆದೇ ಇರತಕ್ಕಂತಹ ಒಂದು ಧಾತು ಆಗಿರೋದ್ರಿಂದ ಮಲಗು ಎಂಬುದು ಅಕರ್ಮಕ ಧಾತು. ನಾನೀಗ ಇಲ್ಲೇ ಹೇಳಿದ್ದೀನಿ. ಸಾಧಿತ ಧಾತುಗಳೆಂದರೆ ನಿಷ್ಪನ್ನ ಧಾತುಗಳೆಂದು ಕರೆಯುತ್ತೇವೆ. ನಾವಾಗಿಯೇ ರೂಪಿಸಿಕೊಳ್ಳುವ ಅಥವಾ ಸಿದ್ಧ ಮಾಡಿಕೊಳ್ಳುವ ಧಾತುಗಳನ್ನು ನಾವು ಸಾಧಿತ ಧಾತುಗಳು ಎಂದು ಕರೆಯುತ್ತೇವೆ. ಉದಾಹರಣೆಯನ್ನು ಕೊಟ್ಟಿದ್ದೀನಿ, ಗಮನಿಸಬಹುದು. ಕಿಡಿ, ಕಾರು, ಎರಡು ರೂಪಗಳಿವೆ ಅಲ್ಲಿ, ಶಬ್ದ ರೂಪಗಳು. ಕಿಡಿ ಮತ್ತು ಕಾರು, ಕಿಡಿ ಕಾರಿದನು ಒಂದೇ ಕ್ರಿಯಾಪದ ಆಗಿಬಿಡುತ್ತದೆ. ಆದರೆ ಕಿಡಿಕಾರು, ಕಿಡಿ ಕಾರುತ್ತಾನೆ, ಕಿಡಿ ಕಾರುಗಳು, ಈ ಗಮನಿಸಿದಾಗ ಅಲ್ಲಿ 2 ರೂಪಗಳನ್ನು ಕೂಡಿಸಿ ನಾವು ಒಂದು ಧಾತುವನ್ನು ನಿಷ್ಪನ್ನ ಮಾಡಿಕೊಂಡಿದ್ದೇವೆ, ರೂಪಿಸಿಕೊಂಡಿದ್ದೇವೆ. ಇಂಥವುಗಳನ್ನೇ ಸಿದ್ಧ ಮಾಡಿಕೊಂಡ ಧಾತುಗಳನ್ನು ಸಾಧಿತ ಧಾತುಗಳು ಎಂದು ಕರೆಯುತ್ತೇವೆ. ತಲೆ ಹಾಕು, 2 ರೂಪಗಳಿವೆ ಅಲ್ಲಿ. ತಲೆ ಮತ್ತು ಹಾಕು ಎನ್ನುವಂಥ 2 ತಗೊಂಡ್ಕೊಂಡು ಒಂದು ಧಾತು ಮಾಡ್ಕೊಂಡಿದ್ದೇವೆ. ತಲೆ ಹಾಕಿದನು, ತಲೆ ಹಾಕುತ್ತಾಳೆ, ತಲೆ ಹಾಕುತ್ತಿದ್ದಾನೆ, ಏನ್ ಬೇಕಾದರೂ ಕ್ರಿಯಾಪದವನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕಳವಳಿಸು, ಅಬ್ಬರಿಸು, ಅಬ್ಬರ ಅಂತ ಒಂದೇ ರೂಪ, ಅದಕ್ಕೆ ಇಸು ಪ್ರೇರಣಾತ್ಮಕ ಪ್ರತ್ಯಯವನ್ನು ಸೇರಿಸಿಬಿಟ್ಟು ಅಬ್ಬರಿಸು, ಇದು ಕ್ರಿಯಾಪದವಾಗಿ ಅಬ್ಬರಿಸಿದನು, ಅಬ್ಬರಿಸಿದಳು, ಅಬ್ಬರಿಸುತ್ತದೆ, ಅಬ್ಬರಿಸುವುದಿಲ್ಲ, ಏನ್ ಬೇಕೋ ಅಬ್ಬರಿಸನು, ಹೀಗೆ ನಾವು ಪದಗಳನ್ನ ಕ್ರಿಯಾಪದಗಳನ್ನ ರೂಪಿಸಿಕೊಳ್ಳಬಹುದು. ಅಂದ್ರೆ ಇಲ್ಲಿರುವ ಧಾತುಗಳು ಇವು ನಾವು ಮಾಡಿಕೊಂಡಂತಹ ಸಾಧಿತ ಧಾತುಗಳು.
ಇದು ಇಲ್ಲಿ ಸ್ವಲ್ಪ ಪೂರಕವಾಗಿ ನಿಮಗೆ ಹೇಳಿದ್ದೇನೆ, ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಇದು ನಮಗೆ ಈ 11ನೇ ಪ್ರಶ್ನೆಗೆ ಸರಿ ಉತ್ತರ 1. ಅಕರ್ಮಕ ಧಾತು ಯಾವುದೆಂದರೆ ಮಲಗು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ 12ನೆಯ ಪ್ರಶ್ನೆ. ಈ ವರ್ಷನಲ್ಲಿ ಆ ಪದದ ಮೇಲೇನೆ ಅದು ಸ್ವಲ್ಪ ಏನೋ ಮುದ್ರಣ ಇದಾಗಿದೆ, ಗಮನಿಸಿ. ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಅಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯದ ರೂಪ ಯಾವುದು ಅಂತ ನಮಗೆ ಗೊತ್ತಿದೆ, ಗೆ ಅಂತ ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಆದರೆ ಇಲ್ಲಿರ್ತಕ್ಕಂಥ 4 ರೂಪಗಳನ್ನು ಕೊಟ್ಟಿದ್ದಾರೆ ಅಲ್ಲಿ. ಈ ಚತುರ್ಥಿ ವಿಭಕ್ತಿ ಪ್ರತ್ಯಯ ರೂಪ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡದಲ್ಲಿ ಕೆಲವು ಸಾಮಾನ್ಯವಾಗಿಯೇ ಇವೆ. ಆದರೆ ಹಳೆಗನ್ನಡದಲ್ಲಿ ಒತ್ತಕ್ಷರದಿಂದ ಕೂಡ್ತಕ್ಕಂಥ, ಅರ್ಕಾವತ್ತಿನಿಂದ ಕೂಡ್ತಕ್ಕಂಥ ಒಂದು ರೂಪವನ್ನು ಕೇಶಿರಾಜ ಕೊಡುತ್ತಾನೆ. ಅದನ್ನು ಗಮನಿಸುವಂತ್ರಿ. ಇಲ್ಲಿ ನೋಡಿ, ಈಗ ಇವನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ರೂಪಗಳನ್ನು ಗಮನಿಸಿ. 4 ಕೂಡ ಚತುರ್ಥಿ ವಿಭಕ್ತಿಯಲ್ಲಿ ಬರ್ತಕ್ಕಂತಹವೇ ಆಗಿವೆ. ಅಲ್ಲಿ ಇಕ್ಕೆ, ಕೆ, ಕಾಕ್ಕೆ ಕಾವತ್ತಿ, ಕೆಗೆ ಕಾವತ್ತಿದೆ ಅಲ್ಲಿ, ಈಗೆ ಮತ್ತು ಗೆ ಅಂತ ಇದೆ ಅಲ್ಲಿ. ಇದರಲ್ಲಿ ಈ 4 ರೂಪಗಳಲ್ಲಿ ಊಟ ಎಂಬಂತಹ ಒಂದು ಪ್ರಕೃತಿ ಏನಿದೆ, ನಾಮ ಪ್ರಕೃತಿ, ಇದಕ್ಕೆ ಯಾವ ಚತುರ್ಥಿ ವಿಭಕ್ತಿಯ ರೂಪ ಅಂದರೆ ಈ 4 ರೂಪಗಳಲ್ಲಿ ಊಟ ಎಂಬುದಕ್ಕೆ ಯಾವುದು ಸೇರ್ತದೆ? ಊಟ ಪ್ಲಸ್ ಇಕ್ಕೆ ಅಂತೂ ಆಗೋದಿಲ್ಲ, ಊಟಿಕ್ಕೆ ಆಗಲ್ಲ. ನಾವು ಆಡು ಭಾಷೆಯಲ್ಲಿ ಅಥವಾ ನಮ್ಮ ಗ್ರಾಮ್ಯದಲ್ಲೇ ಆಗಲಿ, ಗ್ರಾಂಥಿಕ ರೂಪದಲ್ಲೇ ಆಗಲಿ ಊಟಕ್ಕೆ ಅಂತ ಬಳಸ್ತೀವಿ ತಾನೆ. ಊಟಕ್ಕೆ ಕುಳಿತನು, ಹೌದಲ್ಲ? ಈಗ ಗಮನಿಸಿ, ಅಲ್ಲಿ ಊಟ ಹೀಗೆ ಆಗಲ್ಲ, ಊಟಗೆ ಆಗಲ್ಲ. ಹಾಗಾಗಿ ಊಟಕ್ಕೆ ಅಂತಲೇ ಬರಬೇಕು. ಅಂದರೆ ಈ 12ನೆಯ ಪ್ರಶ್ನೆಗೆ 2ನೆಯ ಉತ್ತರ ಅಂದರೆ ಕೆಗೆ ಕಾವತ್ತಿದೆಯಲ್ಲ, ಕೆ, ಊಟಕ್ಕೆ. ಇದು ನಮಗೆ ಸಹಜ, ಇಂಥವೆಲ್ಲ ಸರಳವಾಗಿರ್ತವೆ. ನಾವು ನಮ್ಮ ದಿನನಿತ್ಯದಲ್ಲಿ ಬಳಸ್ತಕ್ಕಂಥ ಭಾಷಾ ಬಳಕೆಯಲ್ಲಿಯೇ ಸ್ವಲ್ಪ ಅನ್ವಯ ಮಾಡಿಕೊಂಡು ಉತ್ತರಗಳನ್ನು ಹುಡುಕ್ಲಿಕ್ಕೆ ಅಥವಾ ನಾವು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ಇದನ್ನು ಗಮನಿಸಿ. ಇದಕ್ಕೆ ಹೆಚ್ಚಿನ ವಿವರಣೆಯನ್ನು ಸ್ವಲ್ಪ ಹೇಳ್ತಾ ಇದ್ದೀನಿ. ಚತುರ್ಥಿ ವಿಭಕ್ತಿ ಪ್ರತ್ಯಯದ ರೂಪ ಗೆ, ಕೆ, ಅಕ್ಕೆ ಮತ್ತು ಇಗೆ ಎಂಬ 4 ರೂಪಗಳಲ್ಲಿ ಬಳಕೆಯಾಗುತ್ತಿದೆ ಇವತ್ತು ಕೂಡ ಹೊಸಗನ್ನಡದಲ್ಲಿ. ಗೆ ಎಂಬುದು ಎಲ್ಲಿ ಬರ್ತದೆ, ಅಕ್ಕೆ ಎಂಬುದು ಎಲ್ಲಿ ಬರ್ತದೆ, ಇಗೆ ಎಂಬುದು ಎಲ್ಲಿ ಪ್ರಯೋಗ ಆಗ್ತದೆ, ಇದನ್ನು ಕೂಡ ನಾವು ನೆನಪಿನಲ್ಲಿಟ್ಕೋಬೇಕಾಗತ್ತೆ. ನಾವು ದಿನನಿತ್ಯ ಆಡು ಭಾಷೆಯಲ್ಲಿ ಬಳಸ್ತಾ ಇರ್ತೀವಿ, ಆದರೆ ವ್ಯಾಕರಣದ ನಿಯಮಗಳನ್ನು ನಮಗೆ ಗೊತ್ತಿಲ್ಲದೆ ನಾವು ಅನ್ವಯ ಮಾಡ್ಕೊಂಡಿರ್ತೀವಿ. ಅದನ್ನು ಓದದೇ ಇದ್ರೂ ಕೂಡ ನಾವು ವ್ಯಾಕರಣದ ನಿಯಮಗಳನ್ನು ಪಾಲಿಸ್ತಾ ಇರ್ತೇವಲ್ವ ಸ್ನೇಹಿತರೆ. ಇಲ್ಲಿ ಗಮನಿಸಿ, ಗೆ ಎಂಬುದು ಎಲ್ಲಿ ಪ್ರಯೋಗ ಆಗ್ತದೆ, ಬಂದು ಸೇರ್ತದೆ ಅಂದರೆ ಇ ಮತ್ತು ಎ ಹಾಗೂ ಐಕಾರಗಳು. ಅಂದರೆ ಯಾವುದೇ ಒಂದು ಪ್ರಕೃತಿಯ ಕೊನೆಯಲ್ಲಿ ಇ ಎಂಬ ಹ್ರಸ್ವ ಸ್ವರ ಇದ್ದರೆ ಇ ಅಥವಾ ಎ ಅಥವಾ ಐಕಾರಗಳು ಕೊನೆಯಲ್ಲಿ ಇರುವಂತಹ ನಾಮ ಪ್ರಕೃತಿಗಳಿಗೆ ಹತ್ತುತ್ತವೆ, ಅಂದರೆ ಸೇರುತ್ತವೆ. ಉದಾಹರಣೆ ಗಮನಿಸ್ಬೋದು ನೀವು. ಇವೆಲ್ಲ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತಾ ಇರ್ತೀವಿ, ಗಮನಿಸ್ಲಿಕ್ಕೆ ಹೋಗಿರಲ್ಲ. ಹುಲಿಗೆ ಅಂತೀವಿ, ಹುಲಿಗೆ ನಾವು ಹುಲಿಕೆ ಅನ್ನಲ್ಲ ಅಥವಾ ಹುಲಿಗೆ ಅನ್ನಲ್ಲ. ಹುಲಿ ಅನ್ನುವುದೇ ನಾಮ ಪ್ರಕೃತಿ. ಹುಲಿ ಈಯಿಂದ ಅಂತ್ಯಗೊಂಡಿದೆ. ಹುಲಿಗೆ. ಕವಿಗೆ, ಕವಿ ನಾನು ಈಯಿಂದ ಅಂತ್ಯಗೊಂಡಿರೋದನ್ನು ಕೊಡ್ತಾ ಇದ್ದೀನಿ. ಗಮನಿಸಿಯಲ್ಲಿ ಕವಿಗೆ, ಹುಲಿಗೆ ಗಮನಿಸ್ಬೋದಲ್ಲಿ. ಭೂಮಿ ಅಂತ ಇದ್ರೆ ಭೂಮಿಗೆ. ಗೆ ಎನ್ನುವುದು ಎಲ್ಲೆಲ್ಲಿ ಬರ್ತಾ ಇದೆ? ಪ್ರೀತಿ ಅಂತ ಇದ್ರೆ ಪ್ರೀತಿಗೆ ಬಳಸ್ತೀವಲ್ವ ಇದನ್ನು. ಇದೇ ಥರ ಎ ಇಂದ ಬರಲಿಕ್ಕೆ ಗಮನಿಸಿಯಲ್ಲಿ ಶಾಲೆಗೆ, ಶಾಲೆಗೆ ಗಮನಿಸ್ಬೋದಲ್ಲಿ. ಮನೆಗೆ, ಎದೆಗೆ, ಎಣ್ಣೆಗೆ, ಇದೆಲ್ಲ ಎ ಇರೋದನ್ನು ಕೂಡ ಗಮನಿಸ್ಬೋದು ನಾವು. ಇದೇ ಥರ ಐ ಬರೋದನ್ನು ಕೈ ಅಂತ ಇದೆ. ಕೈಗೆ ನಾವ್ಯಾರೋ ಕೈ ಹೀಗೆ ಅನ್ನಲ್ಲ, ಕೈಗೆ, ಮೈಗೆ ಹೀಗೆ ಬಳಸ್ತೀವಲ್ವ. ಹಾಗಾಗಿ ಗೆ ಎಂಬುದು ಎಲ್ಲೆಲ್ಲಿ ಪ್ರಯೋಗ ಆಗ್ತದೆ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು. ಅದೇ ಥರ ಗಮನಿಸಿಯಲ್ಲಿ ಕೆ ಎಲ್ಲಿ ಬರ್ತದೆ? ಚತುರ್ಥಿ ವಿಭಕ್ತಿಯ ಇನ್ನೊಂದು ರೂಪ ಅದು. ಪ್ರತ್ಯಯದಲ್ಲಿ ನಪುಂಸಕ ಲಿಂಗದಲ್ಲಿ ಬರುವ ಪ್ರಕೃತಿಗಳಿಗೆ ಏಕವಚನದಲ್ಲಿದ್ದಾಗ ಕೆ ಸೇರುತ್ತದೆ. ಉದಾಹರಣೆಗೆ ಈಗ ಅದು ನಪುಂಸಕ ಲಿಂಗ ಆಗಿರಬೇಕು ಮತ್ತು ಏಕವಚನ ಇರಬೇಕು. ಈಗ ಉದಾಹರಣೆಗೆ ಅಲ್ಲಿ ಕೊಟ್ಟಿದ್ದೇನೆ ಗಮನಿಸಿ. ಪುಸ್ತಕ ಏಕವಚನ, ನಪುಂಸಕ ಲಿಂಗ. ಪುಸ್ತಕ ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಹೀಗೆ ಬರಲ್ಲ ಅಲ್ಲಿ, ಅಥವಾ ಗೆ ಬರಲ್ಲ. ಪುಸ್ತಕ ಗೆ ಅನ್ನಲ್ಲ, ಪುಸ್ತಕಕ್ಕೆ ಅಂತ ನೆನಪಿಟ್ಕೋಬೇಕು. ಇದನ್ನು ಕೆ ಅನ್ನೋದು ಎಲ್ಲಿ ಪ್ರಯೋಗ ಆಗ್ತದೆ? ಪುಸ್ತಕಕ್ಕೆ. ಪುಸ್ತಕಗಳು ಅಂತ ಬಹುವಚನ ಇದ್ರೆ ಕೆ ಬರಲ್ಲ, ಪುಸ್ತಕಗಳಿಗೆ ಆಗಿಬಿಡುತ್ತೆ ಅಲ್ಲಿ. ಆದರೆ ಪುಸ್ತಕ ಏಕವಚನ ಮತ್ತು ನಪುಂಸಕ ಲಿಂಗ ಇದ್ದಾಗ ಕೆ ಬರ್ತದೆ ಅನ್ನಲಿಕ್ಕೆ ಗಮನಿಸ್ಬೇಕು ನೀವು. ಪುಸ್ತಕಕ್ಕೆ. ಊಟ, ಊಟ ಅಷ್ಟೇ ಇದೆ. ಊಟಕ್ಕೆ. ಮರ, ಮರಕ್ಕೆ. ದನ ಅಂತ ಇದೆ, ಹಸು ಅನ್ನೋದು ದನ, ದನಕ್ಕೆ. ಇಲ್ಲಿ ಎಲ್ಲವೂ ಕೂಡ ನಪುಂಸಕಲಿಂಗ ಮತ್ತು ಏನದು ಏಕವಚನದಿಂದ ಕೂಡಿವೆ ಅನ್ನೋದು ಗಮನಿಸಬೇಕು ಕೆ ಅನ್ನಲಿಕ್ಕೆ. ಅಕ್ಕೆ ಅನ್ನೋದು ಎಲ್ಲಿ ಬರ್ತದೆ? ಇದು ಗಮನಿಸ್ತೀವಿ ನೀವಲ್ಲಿ. ಅಕ್ಕೆ ಎಂಬ ಚತುರ್ಥಿ ವಿಭಕ್ತಿಯ ರೂಪ ಎಲ್ಲಿ ಪ್ರಯೋಗ ಆಗ್ತದೆ? ಕೆಳಗು, ಮೇಲು, ಮುಂದು, ಹಿಂದು, ಒಳಗು, ಹೊರಗು ಮೊದಲಾದ ದಿಗ್ವಾಚಿಗಳು, ಅಂದರೆ ದಿಕ್ಕನ್ನು ಸೂಚಿಸತಕ್ಕಂಥ ದಿಗ್ವಾಚಿಗಳಿಗೆ ಸೇರಿ
ಮೇಲು ಅನ್ನೋದಕ್ಕೆ ಅಕ್ಕೆ ಸೇರಿ ಮೇಲಕ್ಕೆ, ಕೆಳಗು ಅನ್ನೋದಕ್ಕೆ ಕೆಳಕ್ಕೆ, ಮುಂದು ಅಂತ ಇದ್ರೆ ಮುಂದಕ್ಕೆ, ಅಕ್ಕೆ ಅಕ್ಕೆ ಬರ್ತಾ ಇದೆ. ಹೀಗೆ ಬಳಕೆ ಆಗೋದನ್ನು ನಾವು ಗಮನಿಸಬಹುದು. ಈ ಮೇಲಿನ ಅಂದರೆ ಯಾವುದು ಗೆ, ಕೆ ಮತ್ತು ಅಕ್ಕೆ, ಈ ಮೂರೂ ರೂಪಗಳು ಸೇರದ ಕಡೆಯಲ್ಲಿ ನೆನ್ಪಿಟ್ಕೋಬೇಕು ಇದನ್ನು. ಇದು ಓದಲಿಕ್ಕೆ ನಮಗೆ ಸ್ವಲ್ಪ ಸಮಯ ತಗೊಳ್ತಾ ಇದೆ, ಆದರೆ ಇದು ನಾವು ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಇರ್ತೀವಿ. ಅದನ್ನು ಸ್ವಲ್ಪ ಇಲ್ಲಿ ನೆನಪು ಮಾಡ್ಕೋಬೇಕಷ್ಟೇ. ಈ ಮೇಲೆ ಹೇಳಿದಂಥ ಗೆ, ಕೆ ಮತ್ತು ಅಕ್ಕೆ, ಈ ಮೂರೂ ರೂಪಗಳು ಸೇರದ ಕಡೆಯಲ್ಲಿ ಇಗೆ ಎಂಬ ಪ್ರತ್ಯಯ ರೂಪ ಸೇರುತ್ತದೆ. ಉದಾಹರಣೆಗೆ ಬಳೆಗಾರನಿಗೆ, ಗಮನಿಸಿ ಅಲ್ಲಿ ಬಳೆಗಾರ ಅಂತ ಇದ್ರೆ ಬಳೆಗಾರನಿಗೆ ಆಗುತ್ತೆ. ಅಲ್ಲಿ ಶ್ರೀಮಂತ ಅಂತ ಇದ್ರೆ ಗೆ ಬಂದಾಗ ಶ್ರೀಮಂತನಿಗೆ, ಹೀಗೆ ಶ್ರೀಮಂತನು ಶ್ರೀಮಂತನಿಗೆ. ಒಬ್ಬರು ಅಂತ ಇದ್ರೆ ಒಬ್ಬರಿಗೆ, ಅವಳು ಅವಳಿಗೆ, ಅವನಿಗೆ. ಪುರುಷ ಪುರುಷರು, ಹೀಗೆ ಪುರುಷರಿಗೆ, ಹೀಗೆ ಬರ್ತಾ ಇದೆ. ಅಂದ್ರೆ ಅಕ್ಕೆ, ಕೆ, ಗೆ ಇವುಗಳು ಸೇರದೇ ಇರುವಂತಹ ರೂಪಗಳಲ್ಲಿ ಹೀಗೆ ಪ್ರಯೋಗ ಆಗುತ್ತದೆ. ಸ್ನೇಹಿತರೆ, ಇದನ್ನ ನೀವು ಒಂದು ಕಡೆಯಲ್ಲಿ ಟಿಪ್ಪಣಿ ಮಾಡ್ಕೋಬೇಕು. ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ನಲ್ಲ, ಕೆಲವು ಪುಸ್ತಕದ ಹೆಸರುಗಳನ್ನು ಕೇಳ್ತಾ ಇದ್ದೀರಿ, ಕೆಲವರು ನನ್ನ ದೂರವಾಣಿಗೆ ಪ್ರತ್ಯೇಕವಾಗಿಯೇ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಿ. ನೀವು ಯೂಟ್ಯೂಬ್ನಲ್ಲೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕ್ಬೋದು, ಅಲ್ಲಿಯೇ ಕೇಳ್ಬೋದು. ನಾನು ಅದನ್ನು ಕೂಡ ಗಮನಿಸ್ತಾನೆ ಇರ್ತೀನಿ. ನಾನು ಸ್ನೇಹಿತರೆ, ಪುಸ್ತಕಗಳ ಹೆಸರುಗಳನ್ನು ನಾನು 1, 2 ಅಂತ ಇಂಥ ಪುಸ್ತಕಗಳನ್ನು ನಾನು ಯಾವುದನ್ನು ನಿಮಗೆ ನೇರವಾಗಿ ಇಲ್ಲಿ ಹೇಳದೇ ಇದ್ರೂ ಕೂಡ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರ್ತಕ್ಕಂಥ ಕನ್ನಡ ವ್ಯಾಕರಣ ದರ್ಪಣ ಅಂತ ಒಂದು ಪುಸ್ತಕ ಇದೆ. ನಾನು ಹೆಚ್ಚಾಗಿ ಇದನ್ನು ಗಮನಿಸ್ತಾ ಇರ್ತೀನಿ. ಜೊತೆಗೆ ಕನ್ನಡದ ಕೈಪಿಡಿ, ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿರ್ತಕ್ಕಂಥ ಕನ್ನಡ ಕೈಪಿಡಿ ಅಂತ ಏನಿದೆ, ಆ ಪುಸ್ತಕವನ್ನು ಕೂಡ ನೀವು ಗಮನಿಸ್ಬೋದು. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪುಸ್ತಕಗಳು ಇವೆ. ಆದರೆ ಒಂದು ಎಚ್ಚರಿಕೆಯಿಂದ ಇರಬೇಕು. ಕೆಲವರು ಮಾರುಕಟ್ಟೆಗೆ ಬೇರೆ ಬೇರೆ ರೀತಿಯ ಉದ್ದೇಶಗಳಿಂದ ಕೆಲವು ಪುಸ್ತಕಗಳನ್ನು ಮುದ್ರಿಸಿ ಬಿಟ್ಟಿರ್ತಾರೆ. ಕೆಲವು ಮಾಹಿತಿಗಳು ಬಹಳ ತಪ್ಪಾಗಿರ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತಹ ಒಂದೊಂದು ತಪ್ಪು ಉತ್ತರಗಳನ್ನು ತಿಳ್ಕೊಂಡು ಹೋದಾಗಲೂ ಕೂಡ ನಮಗೆ ತುಂಬ ನಷ್ಟ ಉಂಟಾಗ್ತದೆ. ಹಾಗಾಗಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಕೊಂಡುಕೊಂಡು ಓದುವಾಗ ಸ್ವಲ್ಪ ಎಚ್ಚರದಿಂದ ಇರಬೇಕಾಗುತ್ತೆ. ನಿಮಗೆ ಗೊತ್ತಿರುವ ನಿಮ್ಮ ಸ್ನೇಹಿತರ ಬಳಿಯಲ್ಲಿ ಅಥವಾ ಅಧ್ಯಾಪಕರ ಬಳಿಯಲ್ಲಿ ಚರ್ಚೆ ಮಾಡಿಯೇ ಕೆಲವು ವಿಚಾರಗಳನ್ನು ಸ್ಪಷ್ಟಗೊಳಿಸ್ಕೋಬೇಕಾಗುತ್ತೆ ಅನ್ನೋದು ಮತ್ತೊಂದು ನಾನು ಹೇಳುವಂಥ ಒಂದು ಕಿವಿ ಮಾತು. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಬೇಕಾದಷ್ಟು ಪುಸ್ತಕಗಳಿವೆ. ಆದರೆ ಇದನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರ್ತಕ್ಕಂಥ ಪುಸ್ತಕ ಏನಿದೆ, ನಿಮಗೆ ಸಮಗ್ರವಾಗಿ ಸಾಕಷ್ಟು ಇದರಲ್ಲಿ ವ್ಯಾಕರಣಾಂಶಗಳು ನಿಮಗೆ ದೊರೆಯುತ್ತವೆ. ಈ ಒಂದು ಪುಸ್ತಕವನ್ನು ನೀವು ಕೊಂಡುಕೊಂಡು ಅಥವಾ ನಿಮಗೆ ಬೇರೆ ಕಡೆ ಕೂಡ ಸಿಗದೆ, ಇದು ಶಿ ಚ ನಂದಿಮಠ ಎನ್ನುವವರು ಬರೆದಿರ್ತಕ್ಕಂಥ ಒಂದು ವ್ಯಾಕರಣ ಕೃತಿ. ಬಹಳ ಹಿಂದಿನ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಇದು ಮುದ್ರಿಸಿರ್ತಕ್ಕಂಥ ಒಂದು ಪುಸ್ತಕ. ಮತ್ತೆ ಇದು ಪುನರ್ಮುದ್ರಣ ಆಗಿದೆ. ಈ ಪುಸ್ತಕವನ್ನು ಇಟ್ಟುಕೊಂಡು ಮತ್ತು ನಮ್ಮ ಕನ್ನಡ ಕೈಪಿಡಿ ಅಂತ ಏನಿದೆ, ಮೈಸೂರು ವಿಶ್ವವಿದ್ಯಾಲಯದ ಪ್ರಕಟಣೆ, ಅದರಲ್ಲಿ ಕೂಡ ಸಾಕಷ್ಟು ವಿಸ್ತೃತವಾದಂತಹ ವ್ಯಾಕರಣ ಅಂಶಗಳು ಇವೆ. ಅದನ್ನು ಕೂಡ ನೀವು ಗಮನಿಸಬಹುದು. ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯ ಚರಿತ್ರೆ, ವಿಮರ್ಶೆ, ಕಾವ್ಯ ಮೀಮಾಂಸೆ ಇವುಗಳೆಲ್ಲ ನಮಗೆ ಮೊದಲು ಕೆಲವು ಪುಸ್ತಕಗಳ ಹೆಸರುಗಳನ್ನು ಹೇಳಿ ಅಂತ ಕೆಲವು ವಿದ್ಯಾರ್ಥಿಗಳು ಸಂದೇಶಗಳನ್ನು ವಾಟ್ಸಪ್ ಮೂಲಕ ಕಳಿಸಿದ್ದಾರೆ. ಖಂಡಿತ ನಾನು ಮುಂದಿನ ಸಂಚಿಕೆಯಲ್ಲಿ ಅಂತಹ ಕೆಲವು ಪುಸ್ತಕಗಳ ಹೆಸರುಗಳನ್ನು, ನಿಮಗೆ ಪರಾಮರ್ಶನ ಗ್ರಂಥಗಳ ಹೆಸರುಗಳನ್ನು ಕೆಲವನ್ನು ನಾನು ಹೇಳ್ತೇನೆ. ಆಗಾಗ್ಗೆ ಹೇಳ್ತಾನೆ ಇರ್ತೇನೆ. ಈಗ ಕನ್ನಡ ಸಾಹಿತ್ಯ ಚರಿತ್ರೆ ಅಂದ್ಕೊಳ್ಳೆ ರಮಶ್ರೀ ಮುಗುಳೆಯವರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು, ನಮ್ಮ ಆರ್ ನರಸಿಂಹಾಚಾರ್ಯರು ಬರೆದಂತಹ ಸಾಹಿತ್ಯ ಚರಿತ್ರೆ ಇಂಗ್ಲೀಷ್ನಲ್ಲಿದೆ, ಅವರ ಕರ್ನಾಟಕ ಕವಿಚರಿತೆ ಎನ್ನುವಂತಹ ಕೃತಿಗಳನ್ನು ನೀವು ಓದಬೇಕು ಅನ್ನೋದನ್ನು ನನಗಾಗಲೇ ಹೇಳಿದ್ದೀನಿ. ಮತ್ತು ಅಂಥದ್ದನ್ನು ನೆನಪಿಸ್ಕೊಳ್ಬೇಕು ನೀವು ಅಷ್ಟೇ. ಸ್ನೇಹಿತರೆ, ಮುಂದುವರಿಸೋಣ. ನಾವು ಈಗ 12ನೇ ಪ್ರಶ್ನೆ ಆಯಿತು. 13ನೆಯ ಪ್ರಶ್ನೆಗೆ ಹೋಗೋಣ. 13ನೆಯ ಪ್ರಶ್ನೆಯಲ್ಲಿ ಬರೆಯುತ್ತಾನೆ ಈ ಪದದಲ್ಲಿ ಇರುವ ಧಾತು. ಇದೊಂದು ಕ್ರಿಯಾಪದ, ಮತ್ತೆ ಧಾತುವಿನ ವಿಚಾರವೇ ಬಂದಿದೆ. ನಾನು ಹಿಂದೆ ಹೇಳಿದ್ದನ್ನು ನೆನಪಿಸ್ಕೊಳ್ಳಿ. ಬರೆಯುತ್ತಾನೆ ಈ ಪದದಲ್ಲಿ ಇರುವ ಧಾತು ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ 4 ರೂಪಗಳಿವೆ. ಬರೆಯುತ್ತಾ, ಬರೆಯು, ಬರೆ, ಬರೆದ. ಈ 4 ಧಾತು ಅಂದ್ರೆ ಏನು? ಕ್ರಿಯಾಪದದ ಮೂಲ ರೂಪ, ಕ್ರಿಯಾ ಪ್ರಕೃತಿ ಅಂತ. ಧಾತು ಅಂದ್ರೇನೆ ಮೂಲ ಅಂತ. ಜೀವದ ಮೂಲವನ್ನ ಜೀವಧಾತು ಅಂತ ಬಳಸ್ತಾರೆ. ಇರಲಿ, ಇಲ್ಲಿ ಗಮನಿಸಿ, ಬರೆಯುತ್ತಾನೆ ಎನ್ನುವುದರ ಮೂಲ ಯಾವುದು ಅಂದ್ರೆ ಬರೆ ಎಂಬುದಾಗುತ್ತದೆ. ಅಂದ್ರೆ ಇಲ್ಲಿ ಗಮನಿಸಬೇಕು, ಬರೆ ಎಂಬುದು ಈ 13ನೆಯ ಪ್ರಶ್ನೆಗೆ 3ನೆಯ ಉತ್ತರ ಅಂತ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಗಮನಿಸಬೇಕು. ಬರೆಯುತ್ತಾನೆ ಇದಕ್ಕೆ ಬರೆ ಎಂಬುದು ಸರಿ ಉತ್ತರ ಆಗಿದೆ. ಇದೇನು ಹಾಗಾದ್ರೆ ನೀವೇ ಸ್ವಲ್ಪ ಆಲೋಚನೆ ಮಾಡಬೇಕು. ಇದು ಸಕರ್ಮಕವೋ ಅಕರ್ಮಕವೋ ಇಲ್ಲಿ ಕೇಳಿಲ್ಲ, ಆದ್ರೂ ನೀವು ಇಂಥದ್ದನ್ನು ಪೂರಕವಾಗಿ ಆಲೋಚನೆ ಮಾಡಬೇಕು. ಏನನ್ನು ಬರೆಯುತ್ತಾನೆ ಅಂತ ಕೇಳಲಿಕ್ಕೆ ಸಾಧ್ಯ ಇದೆಯಾ?
ಸಾಧ್ಯ ಇದೆ ಎನ್ನುವುದಾದರೆ ಇದು ಸಕರ್ಮಕ ಧಾತು, ಅಂದರೆ ಕರ್ಮಕಾರಕವಾದ ಅನ್ನು ಎನ್ನುವ ವಿಭಕ್ತಿ ಪ್ರತ್ಯಯವನ್ನು ಹೊಂದಿದ ಉತ್ತರ ಇದಕ್ಕೆ ಬರ್ತದೆ. ಏನನ್ನು ಓದುತ್ತಾನೆ? ಅವನು ಕನ್ನಡ ಪುಸ್ತಕವನ್ನು ಓದುತ್ತಾನೆ. ಅವನು ಏನನ್ನು ತಿನ್ನುತ್ತಾನೆ? ಹೀಗೆ ಇಲ್ಲಿ ಗಮನಿಸಿ, ಇಲ್ಲಿ ಬರೆ ಅನ್ನೋದು ಏನನ್ನು ಅನ್ನುವ ಆ ಒಂದು ಪ್ರಶ್ನೆ ಹಾಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವನು ಏನನ್ನು ಬರೆಯುತ್ತಾನೆ? ಅವನು ಕನ್ನಡವನ್ನು ಬರೆಯುತ್ತಿದ್ದಾನೆ, ಅಥವಾ ಅವನು ಅಕ್ಷರಗಳನ್ನು ಬರೆಯುತ್ತಾನೆ, ಅವನು ಚಿತ್ರವನ್ನು ಬರೆಯುತ್ತಾನೆ, ಏನಾದರೂ ಆಗಬಹುದು ಅದು. ಗಮನಿಸಿ, ಇಲ್ಲಿ ಬರೆ ಎಂಬ ಧಾತು, ನಾನು ಅದಕ್ಕೆ ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಕ್ರಿಯಾಪದದ ಮೂಲ ರೂಪವಾದ ಧಾತು ಏನಿದೆ ಇದನ್ನು ಇಟ್ಟುಕೊಂಡು ನಾವು ಬೇರೆ ಬೇರೆ ರೀತಿಯ ಕ್ರಿಯಾಪದಗಳನ್ನ ರೂಪಿಸಿಕೊಳ್ಳಬಹುದು. ಬರೆ ಎಂಬ ಧಾತುವನ್ನು ಇಟ್ಟುಕೊಂಡು ಬರೆದನು, ಬರೆಯುತ್ತಿದ್ದಾನೆ, ಅಥವಾ ಬರೆಯುತ್ತಾನೆ, ಬರೆಯುವನು, ಹೀಗೆ, ಅಥವಾ ನಿಷೇಧಾರ್ಥಕ ಬರೆಯನು, ಅಥವಾ ಸಂಭಾವನಾರ್ಥಕ ಬರೆದಾನು, ಹೀಗೆ ಬೇರೆ ಬೇರೆ ರೀತಿಯ ಕ್ರಿಯಾಪದಗಳನ್ನು ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಅಂದರೆ ಬರೆ ಎಂಬ ಧಾತುವನ್ನು ಇಟ್ಟುಕೊಂಡು ಅದಕ್ಕೆ ಒಂದು ಕಾಲಸೂಚಕ ಪ್ರತ್ಯಯ, ಮತ್ತೊಂದು ಅಖ್ಯಾತ ಪ್ರತ್ಯಯ, ಈ ಎರಡನ್ನು ಸೇರಿಸಿಕೊಂಡು ಒಂದು ಕ್ರಿಯಾಪದವನ್ನು ಮಾಡ್ತೇವೆ. ವಿದ್ಯಾರ್ಥಿ ಮಿತ್ರರೇ, ದಯವಿಟ್ಟು ಗಮನಿಸಿ, ಒಂದು ಕ್ರಿಯಾಪದ ಆಗಬೇಕಾದರೆ ಇಲ್ಲಿ ಹೇಳಿರ್ತೀನಿ ನಾನು, ಇದೆಲ್ಲ ವ್ಯಾಕರಣದ ತರಗತಿ ಇದ್ದಂತೆಯೇ. ನಾನು ವ್ಯಾಕರಣದ ತರಗತಿಗಳನ್ನು ಪ್ರತ್ಯೇಕ ಸಂಚಿಕೆಗಳಲ್ಲಿ ಮಾಡುವ ವಿಚಾರ ಇದ್ದೇ ಇದೆ, ಬಿಡಿ. ಈಗ ಈ ವ್ಯಾಕರಣ ಅಂಶಗಳನ್ನು ಹೇಳುವಾಗಲೂ ಕೂಡ ನಿಧಾನವಾಗಿ ಮತ್ತು ಬಹಳ ಗಂಭೀರವಾಗಿ ಆಲಿಸಬೇಕಾಗತ್ತೆ. ಒಂದು ಪೂರ್ಣ ಕ್ರಿಯಾಪದ ಆಗಬೇಕಾದರೆ ಅದರಲ್ಲಿ 3 ರೂಪಗಳು ಕಡ್ಡಾಯವಾಗಿ ಇರಲೇಬೇಕು. ಯಾವ್ಯಾವು? ಒಂದು ಧಾತು, ಮತ್ತೊಂದು ಕಾಲಸೂಚಕ ಪ್ರತ್ಯಯ, ಮತ್ತೊಂದು ಆಖ್ಯಾತ ಪ್ರತ್ಯಯ. ಈ 3 ಸೇರಿದಾಗ ಅದೊಂದು ಪೂರ್ಣ ಕ್ರಿಯಾಪದವಾಗುತ್ತದೆ. ಇಲ್ಲಿ ಗಮನಿಸಬಹುದು, ನಾನು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೇನೆ. ಅಲ್ಲಿ ಈ ಬರೆ ಎಂಬ ಧಾತುವನ್ನು ಇಟ್ಕೊಂಡ್ರೆ ಬರೆ ಎಂಬುದು ಧಾತು, ಕ್ರಿಯಾ ಪ್ರಕೃತಿ, ಓಕೆ. ಅಲ್ಲಿ ದ ಎಂಬುದು ಕಾಲವಾಚಕ ಪ್ರತ್ಯಯ, ಆಮೇಲೆ ಅನು ಎಂಬುದು ಆಖ್ಯಾತ ಪ್ರತ್ಯಯ. ಹೇಳ್ತೀನಿ ಮುಂದಿನ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇದೆ, ಈಗ ಮುಂದೆ ಅದನ್ನು ತಿಳಿಸ್ತೀನಿ ನಾನು. ಇಲ್ಲಿ ಬರೆ ಪ್ಲಸ್ ದ ಪ್ಲಸ್ ಅನು, ಬರೆ ದ ಅನು, ಇಲ್ಲಿ ಬರೆ ಧಾತು ಆಗ್ತದೆ, ದ ಎಂಬುದು ಕಾಲಸೂಚಕ ಪ್ರತ್ಯಯ, ಭೂತಕಾಲ ಸೂಚಕ ಪ್ರತ್ಯಯ ಆಗ್ತದೆ. ಇನ್ನೊಂದು ಯಾವುದು? ಅನು ಎಂಬುದು ಆಖ್ಯಾತ ಪ್ರತ್ಯಯ ಆಗ್ತದೆ, ಪ್ರಥಮ ಪುರುಷದ ಏಕವಚನ ಆಖ್ಯಾತ ಪ್ರತ್ಯಯ ಆಗ್ತದೆ. ಅಲ್ಲಿ ನಾವು ಗಮನಿಸಿದ್ರೆ ಬರೆ ಪ್ಲಸ್ ದ ಪ್ಲಸ್ ಅನು, ಬರೆದನು, ಇದು ಭೂತಕಾಲ ಆಗಿದೆ. ನಮಗೆ ಗೊತ್ತಿದೆ ದ, ಉತ್ತ, ವ ಇವು ನಾವು ಇವತ್ತು ಹೊಸಗನ್ನಡದಲ್ಲಿ ಕಾಲಸೂಚಕ ಪ್ರತ್ಯಯಗಳು. ನೆನಪಿಟ್ಕೋಬೇಕಾಗತ್ತೆ, ಓದಿರ್ತೀರಿ, ಇವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ತೀರಿ, ನೆನಪಿಸ್ಕೊಳ್ಳಿ. ದ, ಉತ್ತ ಮತ್ತು ವ. ದ ಎಂಬುದು ಭೂತಕಾಲವಾಚಕ, ಉತ್ತ ಎಂಬುದು ಇವತ್ತು ಹೊಸಗನ್ನಡದಲ್ಲಿ ಇದು ವರ್ತಮಾನ ಕಾಲ ಸೂಚಕ, ವ ಎಂಬುದು ಹಳಗನ್ನಡದಲ್ಲೂ ಇತ್ತು, ನಡುಗನ್ನಡದಲ್ಲೂ ಇತ್ತು, ಹೊಸಗನ್ನಡದಲ್ಲೂ ಅದೇ ಮುಂದುವರೆದಿದೆ. ವ ಎಂಬುದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ. ಈ ಕಾಲಸೂಚಕ ಪ್ರತ್ಯಯಗಳು 3 ನೀವು ನೆನಪಿಟ್ಕೋಬೇಕಾಗತ್ತೆ. ದ, ಉತ್ತ ಮತ್ತು ವ ಇವು ಹೊಸಗನ್ನಡದಲ್ಲಿ ಕಾಲಸೂಚಕ ಪ್ರತ್ಯಯಗಳು. ಹಳಗನ್ನಡದಲ್ಲಿ ಓದಿರ್ಬೋದು ದ, ದಪಂ ಮತ್ತು ವ. ದಪ ಅನ್ನೋದು ಮಾತ್ರ ಬದಲಾವಣೆ ಆಗಿದೆ. ಬರೆದ ಪಂ ಅಂದ್ರೆ ಬರೆಯುತ್ತಿದ್ದಾನೆ ಅಥವಾ ಬರೆಯುತ್ತಾನೆ ಅಂತ ಏನು ಮಾತಾಡ್ತೀವಿ ನಾವು, ವರ್ತಮಾನ ಕಾಲವನ್ನು ದಪಂ, ಹೋದಪಂ ಅಂದ್ರೆ ಹೋಗುತ್ತಿದ್ದಾನೆ ಅಂತ. ಬರೆದಪಂ, ನೋಡಿದಪಂ, ಹಳಗನ್ನಡ ಕಾವ್ಯಗಳನ್ನು ಎಲ್ಲಾದ್ರೂ ಓದ್ತಾ ಇರುವಾಗ ಓದಿರ್ತೀರಿ, ಅದ್ ನೆನಪು ಮಾಡ್ಕೋಬೇಕು. ಬರೆದಪಂ ಅಂದ್ರೆ ಹಳಗನ್ನಡದಲ್ಲಿ ಬರೆಯುತ್ತಿದ್ದಾನೆ ಅನ್ನೋ ಅರ್ಥವನ್ನ ಕೊಡ್ತದೆ, ಬರೆದಪಂ. ನೋಡಿದಪಂ, ದಪ ಅಂತ ಬಂತು, ಅದು ವರ್ತಮಾನ ಕಾಲ ಸೂಚಕ. ವ ಅನ್ನೋದಂತೂ ನಮಗೆ ಗೊತ್ತೇ ಇದೆ, ಅದು ಭವಿಷ್ಯತ್ ಕಾಲ ಸೂಚಕ. ಇಲ್ಲಿ ಇವು ಕಾಲಸೂಚಕ ಪ್ರತ್ಯಯಗಳು. ಒಂದು ಪೂರ್ಣ ಕ್ರಿಯೆ ಆಗಬೇಕಾದರೆ ಧಾತುವಿಗೆ ಮೊದಲು ಸೇರುವುದು ಕಾಲಸೂಚಕ ಪ್ರತ್ಯಯ, ಆಮೇಲೆ ಕೊನೆಯಲ್ಲಿ ಬಂದು ಸೇರುವುದು ಆಖ್ಯಾತ ಪ್ರತ್ಯಯಗಳು. ಏನದು ಆಖ್ಯಾತ ಪ್ರತ್ಯಯಗಳು? ಇವು ಅಲ್ಲಿ ಗಮನಿಸಬಹುದು ನೀವು. ಆಖ್ಯಾತ ಒಂದು ಅದು ಪುರುಷವಾಚಕ ಹೇಗೆ ಬರ್ತದೆ? ಅನು, ಅಳು, ಅರು, ಎನು, ಎವು, ಎ ಮತ್ತು ಇರಿ. ಇವು ಬೇರೆ ಬೇರೆ ಪುರುಷಗಳ ಸರ್ವನಾಮಗಳಲ್ಲಿ ಬರ್ತಕ್ಕಂಥ ಪುರುಷಾರ್ಥಕ ಸರ್ವನಾಮಗಳು ಅಂತ ಕರಿತೀವಿ, ಅವುಗಳನ್ನು ಸಂಕೇತಿಸುವಂತಹ ಕೆಲವು ಪ್ರತ್ಯಯಗಳಾಗಿರ್ತವೆ. ಅನು, ಅಳು ಇವು ನಾನು ಅದು ಇಲ್ಲಿ ಏನು ಕ್ರಮವಾಗಿ ಬರ್ಕೊಂಡು ಹೋಗಿದ್ದೀನಿ. ಇಲ್ಲಿ ಪ್ರಥಮ ಪುರುಷದಲ್ಲಿ ಬರ್ತಕ್ಕಂಥವು ಅನು, ಅಳು, ಅರು, ಅವು. ಎನು, ಎವು ಅನ್ನೋದು ಅವು ಏನು ಉತ್ತಮ ಪುರುಷದಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಎ ಮತ್ತು ಇರಿ ಮುಂದಿನ ಪ್ರಶ್ನೆಗೆ ಇವೇ ಉತ್ತರ ಇದೆ, ನಾನು ಮತ್ತೆ ವಿವರಣೆ ಕೊಡ್ತೀನಿ. ಇವುಗಳನ್ನೆಲ್ಲ ಏನಂತ ಕರಿತೀವಿ ನಾವು? ಆಖ್ಯಾತ ಪ್ರತ್ಯಯಗಳು. ಈಗ ಬರೆದನು, ಬರೆದಳು, ಬರೆದರು, ರು ಬರುತ್ತೆ ಅಲ್ಲಿ. ಅದೇ ಬರೆದೆವು, ಬರೆದೆವು, ಬರೆದೆ, ಹೀಗೆ ನಾವು ಕೊನೆಯಲ್ಲಿ ಆಖ್ಯಾತ ಪ್ರತ್ಯಯಗಳನ್ನು ಸೇರಿಸಿಯೇ ಕ್ರಿಯಾಪದ ಮಾಡುವುದು. ಇವೆಲ್ಲ ಹೊಸಗನ್ನಡದಲ್ಲಿ ಬರ್ತಕ್ಕಂಥ ಆಖ್ಯಾತ ಪ್ರತ್ಯಯಗಳು. ಹಳೆಗನ್ನಡದಲ್ಲಾಗಿದ್ದರೆ ಹೇಗಿರ್ತಿತ್ತು? ಅಂ, ಬರೆದಂ ಅಂತಿದ್ದು. ಬರೆದರ್, ಅಲ್ಲಿ ಗಮನಿಸಿ, ಅಲ್ಲಿ ಅಂ, ಅರ್, ಐ, ಇರ್, ಎನ್, ಎವು ಇವು 6 ಆಖ್ಯಾತ ಪ್ರತ್ಯಯಗಳು ಹಳೆಗನ್ನಡದಲ್ಲಿ ಇದ್ದುವು ಅಂತ ಕೇಶಿರಾಜ ಕೂಡ ತನ್ನ ಶಬ್ದಮಣಿ ದರ್ಪಣದಲ್ಲಿ ಹೇಳಿದ್ದಾನೆ.
ಇದನ್ನು ಕುರಿತು ಈ ಇನ್ನೊಂದು ಪ್ರಶ್ನೆಯಲ್ಲಿ ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ನೆನಪಿಟ್ಕೊಂಡಿರಿ, ನಮಗೆ ಇಲ್ಲಿ 13ನೇ ಪ್ರಶ್ನೆಗೆ ಸರಿ ಉತ್ತರ 3 ಧಾತು ಯಾವುದು ಬರೆಯುತ್ತಾನೆ ಎಂಬುದಕ್ಕೆ ಬರೆ ಎಂಬುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಜೋಡಿಸಿ ಅಥವಾ ಹೊಂದಿಸಿ ಬರೆಯುವಂತಹ ಒಂದು ಪ್ರಶ್ನೆಯಾಗಿದೆ. ಇದು ಗಮನಿಸ್ಬೋದು, ನಿಧಾನವಾಗಿ ಗಮನಿಸಬೇಕು. ವಿದ್ಯಾರ್ಥಿಗಳಿಗೆ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದಾಗ ಮನಸ್ಸು ಶಾಂತವಾದ ಇರಬೇಕು, ಶಾಂತ ಚಿತ್ತದಿಂದ ಇರಬೇಕು. ಇಂತಹ ಪ್ರಶ್ನೆಗಳನ್ನು ನೋಡಿದ ತಕ್ಷಣ ಗಲಿಬಿಲಿಗೊಳ್ಳುವುದು ಅಥವಾ ಗಾಬರಿಯಾಗುವುದಾದರೆ ಉತ್ತರಗಳು ತಪ್ಪಾಗಿ ಬಿಡುತ್ತವೆ. ಶಾಂತವಾಗಿ ಮನಸ್ಸನ್ನು ಇಟ್ಟುಕೊಂಡು ಇಂತಹ ಉತ್ತರಗಳನ್ನು ನಿಧಾನವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ನೋಡಿ, ನೀವು ಅಲ್ಲಿ ಮನಸ್ಸು ಯಾವುದೇ ವಿಚಲಿತ ಆಗಬಾರದು, ವಿಚಲಿತ ಸ್ಥಿತಿಗೆ ಹೋಗಬಾರದು. ಆ ಪಟ್ಟಿಯಲ್ಲಿನ ವಿಭಕ್ತಿಗಳೊಂದಿಗೆ ಬಾ ಪಟ್ಟಿಯಲ್ಲಿರುವ ಕಾರಕಾರ್ಥಗಳನ್ನು ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಮೊದಲನೆಯದಾಗಿ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಓದಬೇಕಾದ್ರೆ ಅಥವಾ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೋಬೇಕಾದ್ರೆ ನಾವೇನು ಮಾಡಿರ್ತೀವಿ, ಹಳೆಗನ್ನಡ ಆಗಿರಲಿ ಹೊಸಗನ್ನಡ ಆಗಿರಲಿ ಆ ವಿಭಕ್ತಿ ಪ್ರತ್ಯಯಗಳು ಯಾವ ಅನ್ನೋದನ್ನು ಓದಿಕೊಂಡಿರ್ತೇವೆ. ಈಗ ಉ, ಅನ್ನು, ಇಂದ, ಗೆ ಅಥವಾ ಕೆ ಅಥವಾ ಹೀಗೆ ಅಕ್ಕೆ ಅಂತ ಬರ್ತೀವಿ. ಆಮೇಲೆ ದೆಸೆಯಿಂದ, ಅ, ಅಲ್ಲಿ, ಈ 7 ವಿಭಕ್ತಿ ಪ್ರತ್ಯಯಗಳನ್ನಂತೂ ನಾವು ಹೊಸಗನ್ನಡದಲ್ಲಿ ಗಮನಿಸಿದ್ದೀವಿ. ಅದೇ ರೀತಿಯಲ್ಲಿ ಹಳೆಗನ್ನಡದಲ್ಲಿ ಅಂದರೆ ಮ ಅರ್ಧಾಕ್ಷರ, ಅಂ, ಇಂ, ಗೆ ಅಥವಾ ಕೆ ಬರುತ್ತೆ ಅಲ್ಲಿ ಕೂಡ. ಅತ್ತಣಿಂ, ಅ, ಒಳ್, ಇವು ಸಪ್ತ ವಿಭಕ್ತಿ ಪ್ರತ್ಯಯಗಳು ಎಲ್ಲಿ ಹಳೆಗನ್ನಡದಲ್ಲಿ ಕೂಡ. ನನಗೆ ಅದನ್ನು ತೋರಿಸ್ತೀನಿ ಮುಂದೆ. ಇದರಲ್ಲಿ ಕೇಶಿರಾಜ ಅದನ್ನು ಮಮಿಂಕೇದೊಳ್ ಅಂತ ಒಂದು ಶಬ್ದ ರೂಪದಲ್ಲಿಯೇ ಹೇಳಿಬಿಡುತ್ತಾನೆ. ಮುಂದೆ ಮಾತಾಡೋಣ ಅದರ ಬಗ್ಗೆ. ಇಲ್ಲಿ ನಿಮಗೇನು ಕೊಟ್ಟಿದ್ದಾರೆ, ಈ ವಿಭಕ್ತಿ ಪ್ರತ್ಯಯಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಅವು ಯಾವ ಅರ್ಥವನ್ನು ಕೊಡುವಂತೆ ಬರುತ್ತವೆ, ಯಾವ ಅರ್ಥವನ್ನು ಸ್ಫುರಿಸುತ್ತವೆ. ರೋಗಿಯು ಹಣ್ಣನ್ನು ತಿಂದನು ಅಂದಾಗ ರೋಗಿಯು ಹಣ್ಣನ್ನು ತಿಂದನು, ಅಲ್ಲಿ ತಿಂದನು ಅನ್ನುವುದು ಯಾರನ್ನ ಹೇಳ್ತಾ ಇದೆ, ಕರ್ತೃವನ್ನ ಹೇಳ್ತಾ ಇದೆ. ಅಂದ್ರೆ ಪ್ರಥಮ ರೋಗಿಯು ಅನ್ಬೇಕಾದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಇದೆ. ಅಲ್ಲಿ ಉ ಎಂಬುದು ಪ್ರಥಮ ವಿಭಕ್ತಿ ಪ್ರತ್ಯಯ ಕರ್ತೃವನ್ನು ಸೂಚಿಸುತ್ತಿರುತ್ತದೆ, ಕರ್ತೃಕಾರಕ. ಇಲ್ಲಿ ನಾವು ನೆನಪಿಟ್ಕೋಬೇಕು ಇದನ್ನು. ನಾನಲ್ಲಿ ಒಂದು ಟಿಪ್ಪಣಿಯ ರೂಪದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಗಮನಿಸಿ. ಅಲ್ಲಿ ಮೊದಲು ಉತ್ತರ ಸರಿ, ಉತ್ತರವನ್ನು ಸರಿ 4ನೇದು. ಅದಕ್ಕೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಸ್ವಲ್ಪ ಗಮನಿಸಬೇಕು. ಏನು ಕಾರಕ ಅಂದರೆ, ನಿಮಗೆ ಪ್ರಶ್ನೆಯಲ್ಲಿ ಏನು ಮಾಡಿದ್ದಾರೆ, ಇದರ ಕಾರಕ, ಈ ಕಾರಕಗಳನ್ನು ಜೋಡಿಸಿ ಬರೆಯಿರಿ ಅಂತ ಕೊಟ್ಬಿಟ್ಟು ಆ ಯಾವ್ಯಾವು ಅನ್ನೋದನ್ನು ಕೊಟ್ಟಿದ್ದಾರೆ. ನಮಗೆ ಇದು ಗೊತ್ತಿರಬೇಕು. ಯಾವುದು ಕ್ರಿಯೆಯು ನಡೆಯಲು ಕಾರಣವಾಗುತ್ತದೋ ಅಂಥದ್ದನ್ನು ಕಾರಕ ಎಂದು ಕರೆಯುತ್ತೇವೆ. ಒಂದು ಕ್ರಿಯೆ ನಡೆಯುವುದಕ್ಕೆ ಅದು ಸಹಾಯ ಮಾಡುತ್ತಿರುತ್ತದೆ. ಉದಾಹರಣೆಗೆ ನಾವಿಲ್ಲಿ ಗಮನಿಸ್ಬೋದು, ಆಮೇಲೆ ಹೇಳ್ತೀವಿ. ರೋಗಿಯು ಹಣ್ಣನ್ನು ತಿಂದನು ಅನ್ಬೇಕಾದ್ರೆ ರೋಗಿಯು ಹಣ್ಣನ್ನು ತಿಂದನು, ಇಲ್ಲಿ ರೋಗಿ ಹಣ್ಣನ್ನು ತಿಂದನು ಅಂತ ಪ್ರಥಮ ವಿಭಕ್ತಿ ಇಲ್ಲದೆಯೂ ಮಾತಾಡುವಂಥದ್ದು ನಾವು ಗಮನಿಸಿದ್ದೇವೆ. ಅದಕ್ಕೋಸ್ಕರವೇ ಇವತ್ತು ಪ್ರಥಮ ವಿಭಕ್ತಿ ಎಂಬುದು ಮೂಲ ಸಹಜವಾದ ವಿಭಕ್ತಿ ಪ್ರತ್ಯಯವೇ ಅಲ್ಲ ಎಂಬ ಆಧುನಿಕ ಭಾಷಾ ವಿಜ್ಞಾನಿಗಳ ಅಭಿಪ್ರಾಯ ಕೂಡ. ವ್ಯಾಕರಣದ ತರಗತಿಯಲ್ಲಿ ಆದರೂ ಮಾತಾಡ್ತೀನಿ ನಾನು. ನಾವು ಏನು 7 ಅಥವಾ 8 ವಿಭಕ್ತಿ ಪ್ರತ್ಯಯಗಳು ಅಂತ ಹಳೆಗನ್ನಡದಿಂದ ಓದ್ಕೊಂಡು ಬಂದಿದ್ದೇವೆ, ಅದರಲ್ಲಿ ಕೆಲವು ವಿಭಕ್ತಿ ಪ್ರತ್ಯಯಗಳು ಇಲ್ಲ, ಅವು ನಿಜವಾಗಿ ವಿಭಕ್ತಿ ಪ್ರತ್ಯಯಗಳೇ ಅಲ್ಲ ಅಂದ್ಬಿಟ್ಟು ಒಂದು 2-3 ವಿಭಕ್ತಿ ಪ್ರತ್ಯಯಗಳನ್ನ ಆಧುನಿಕ ಸಂದರ್ಭದಲ್ಲಿ ಭಾಷಾ ತಜ್ಞರು ಅಂತ ಏನು ಹೇಳ್ತೀವಿ, ನಮ್ಮ ಭಾಷಾ ವಿಜ್ಞಾನಿಗಳು ಪ್ರಥಮ ವಿಭಕ್ತಿಯನ್ನ, ಪಂಚಮಿ ವಿಭಕ್ತಿಯನ್ನ ಮತ್ತು ಸಂಬೋಧನಾ ವಿಭಕ್ತಿಯನ್ನ ಒಪ್ಪಿಕೊಳ್ಳುವುದೇ ಇಲ್ಲ. ಇರಲಿ, ಅದನ್ನು ಮುಂದಿನ ಇದರಲ್ಲಿ ನೋಡೋಣ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾತನಾಡುವಾಗ ನಾವು ಗಮನಿಸಬೇಕು. ಅದು ಅಂದ್ರೆ ಯಾವುದು ಕಾರಕ ಏನ್ ಮಾಡ್ತದೆ, ನಾಮಪದ ಮತ್ತು ಕ್ರಿಯಾಪದಗಳಿಗಿರುವ ಸಂಬಂಧವನ್ನು ತಿಳಿಸುತ್ತದೆ. ಈಗ ಯಾವುದೋ ಹೇಳಿದ್ನಲ್ಲ, ರೋಗಿಯು ಹಣ್ಣನ್ನು ತಿಂದನು, ರೋಗಿಯು ತಿಂದನು, ರೋಗಿ ಕರ್ತೃಪದ, ಒಂದು ನಾಮಪದ ಇದೆ. ಏನಿದು, ಈ ಕಡೆ ತಿಂದನು ಎನ್ನುವುದು ಕ್ರಿಯಾಪದ ಇದೆ. ರೋಗಿಯು ತಿಂದನು ಏನನ್ನ, ಹಣ್ಣನ್ನು ಅಂತ ಹೇಳ್ಬೇಕು ನಾನೀಗ. ರೋಗಿಯು ಹಣ್ಣನ್ನು ತಿಂದನು, ಇಲ್ಲಿ ಬರುವಂತದ್ದು ರೋಗಿಯು ಹಣ್ಣನ್ನು ತಿಂದನು. ಹಣ್ಣನ್ನು ಅನ್ಬೇಕಾದ್ರೆ ದ್ವಿತೀಯ ವಿಭಕ್ತಿ ಇದೆ, ರೋಗಿಯು ಅನ್ಬೇಕಾದ್ರೆ ಪ್ರಥಮ ವಿಭಕ್ತಿ ಇದೆ. ಇವು ಏನನ್ನ ಹೇಳುತ್ತವೆ ಗಮನಿಸಿ. ಅಲ್ಲಿ ಪ್ರಥಮ ವಿಭಕ್ತಿ, ನಾನು ಅಲ್ಲಿ ಅದನ್ನು ತೋರಿಸ್ತಾ ಇದ್ದೇನೆ. ಪ್ರಥಮ ವಿಭಕ್ತಿ ಕರ್ತೃಕಾರಕ, ಅಂದ್ರೆ ಕರ್ತೃವಿನ ಮಹತ್ವವನ್ನ, ಕರ್ತೃವಿನ ಪ್ರಾಧಾನ್ಯತೆಯನ್ನು ಅದು ಹೇಳ್ತಾ ಹೋಗುತ್ತದೆ. ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ ನಾವು. ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನಕಾರಕ, ಅಪಾಧಾನಕಾರಕ ಮತ್ತು ಅಧಿಕರಣಕಾರಕ ಅಂತ ಇವೆ. ಈ 6 ಕಾರಕಗಳನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುವಾಗ ಆದಷ್ಟು ಸಾವಧಾನವಾಗಿ ಇಂಥದ್ದನ್ನು ಓದಿಕೊಂಡು ನೆನಪಿಟ್ಕೋಬೇಕು. ಪ್ರಥಮ ವಿಭಕ್ತಿ ಕರ್ತೃಕಾರಕ, ದ್ವಿತೀಯ ವಿಭಕ್ತಿ ಕರ್ಮ ಪದಕ್ಕೆ ಬರ್ತದೆ ಕರ್ಮಕಾರಕ, ತೃತೀಯ ವಿಭಕ್ತಿ ಕರಣಕಾರಕ. ಕರಣ ನಾವು ಬಳಸ್ತಾ ಇರ್ತೀವಿ, ಯಾವುದರಿಂದ ಅಂತ ಬರುತ್ತಲ್ಲ, ಕರಣ, ಉಪಕರಣ ಬಳಸಲ್ವ ನಾವು, ಯಾವುದರ ಸಹಾಯದಿಂದ ಅನ್ನೋದನ್ನ ಅಲ್ಲಿ ಬರ್ತಾ ಹೋಗುತ್ತೆ.
ಚತುರ್ಥಿ ವಿಭಕ್ತಿ ಸಂಪ್ರದಾನ, ಅದು ಪ್ರಧಾನ ಅಲ್ಲ, ಪ್ರಧಾನ ಅಲ್ಪ ಪ್ರಾಣ ಇದೆ. ಪ್ರಧಾನ ಅಂದರೆ ಕೊಡುವುದು ಅಂತ. ಸಂಪ್ರದಾನ ಅಂದರೆ ಒಂದು ವಸ್ತು ಇದೆ ಇನ್ನೊಬ್ಬರಿಗೆ ಬರ್ತಾ ಇದೆ ಅಲ್ಲಿ, ಇನ್ನೊಬ್ಬರಿಗೆ ಕೊಡುವಂಥದ್ದನ್ನು ಅದು ಸೂಚಿಸ್ತಾ ಹೋಗುತ್ತದೆ, ಅದು ಸಂಪ್ರದಾನ. ಇನ್ನೊಂದು ಅಪಾದಾನ. ಅಪಾದಾನ ಅಂದರೆ ಬಿಡಿಸುವಿಕೆ, ಅದು ಅಲ್ಲಿ ಏನಾಗ್ತದೆ, ಒಂದು ವಿದಾಯ ಅಥವಾ ಅಗಲುವಿಕೆ ಬರ್ತದೆ. ಅದರಿಂದ ಇದಕ್ಕೆ ಅನ್ಬೇಕಾದ್ರೆ ಹೇಳಾಗುತ್ತೆ, ನಮಗೆಲ್ಲ ಗೊತ್ತಿದೆ, ಅತ್ತಣಿಂ ಅಂತ ಬಳಸ್ತೀವಲ್ಲ, ಆದರೆ ಆ ಕಡೆಯಿಂದ ದೆಸೆಯಿಂದ ಈ ಪದವನ್ನು ಬಳಸ್ತಾ ಹೋಗ್ತೀವಿ. ಅಲ್ಲಿ ಅದರ ದೆಸೆಯಿಂದ ಇದು ಏನಿದು ಪಂಚಮಿ ವಿಭಕ್ತಿ ಅಪಾದಾನಕಾರಕ. ಅವು ಯಾವ್ಯಾವು ಅನ್ನೋದನ್ನು ಈ ಕಡೆಯಲ್ಲಿ ತೋರಿಸಿದ್ದೀನಿ, ಅದರ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ಸಪ್ತಮಿ, ಇಲ್ಲಿ ಮಧ್ಯದಲ್ಲಿ ಯಾವುದು ಷಷ್ಠಿ ವಿಭಕ್ತಿ ಎಂಬುದು ಬಿಟ್ಟು ಹೋಯಿತು. ನಮಗೆಲ್ಲ ಗೊತ್ತಿದೆ ಅಥವಾ ಓದಿರ್ತೀರಿ ನೀವು ಕೂಡ, ಷಷ್ಠಿ ವಿಭಕ್ತಿಗೆ ಕಾರಕತ್ವ ಇರುವುದಿಲ್ಲ. ಅದು ಏನು ಮಾಡ್ತದೆ ಅಂದರೆ ಸಂಬಂಧಾರ್ಥದಲ್ಲಿ ಬರುತ್ತದೆ. ಈಗ ಪುಸ್ತಕದ ಅಂತ ಬರ್ತದೆ, ವಿದ್ಯಾರ್ಥಿಯ ಅಂತ ಬರುತ್ತೆ, ಪ್ರಶ್ನೆ ಪತ್ರಿಕೆಯ ಅಂತ ಹೇಳಿದಾಗ ಅದಕ್ಕೂ ಇನ್ನೊಂದು ವಸ್ತುವಿಗೂ ಇರುವ ಸಂಬಂಧವನ್ನು ಅದು ಹೊಂದಿರೋದರಿಂದ ಅದನ್ನು ಸಂಬಂಧಾರ್ಥದ ಒಂದು ಪ್ರತ್ಯಯ ಎಂದು ಹೇಳ್ತೇವೆ ಹೊರತು ಆ ಷಷ್ಠಿ ವಿಭಕ್ತಿಯಲ್ಲಿ ಕಾರಕಾರ್ಥ ಬರುವುದಿಲ್ಲ. ಮತ್ತೀಗ ಸಪ್ತಮಿ ವಿಭಕ್ತಿ, ಇದನ್ನು ಇಂಥದ್ದು ಅಂತ ನಿರ್ದಿಷ್ಟವಾದ ಒಂದು ಸ್ಥಳವನ್ನು ಹೇಳ್ತಕ್ಕಂಥದ್ದನ್ನು ಅಲ್ಲಿ ಅಂತ ಸಪ್ತಮಿ ವಿಭಕ್ತಿ ಏನು ಬರ್ತದೆ ಅದು ಅಧಿಕರಣ, ಅಂದರೆ ನಿರ್ದಿಷ್ಟ ಅಥವಾ ನಿಶ್ಚಯವಾಗಿ ಒಂದು ನೆಲೆಯನ್ನು ಸೂಚಿಸ್ತಕ್ಕಂಥದ್ದು, ಅಧಿಕರಣ ಕಾರಕ. ಅವು ಯಾವ್ಯಾವು ಅನ್ನೋದನ್ನು ಕೂಡ ನಾನು ಈ ಕಡೆ ತೋರಿಸಿದ್ದೀನಿ. ಹಳಗನ್ನಡದಲ್ಲಿ ಮತ್ತು ಹೊಸಗನ್ನಡದಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದೇನೆ. ಹಳಗನ್ನಡದಲ್ಲಿ ಪ್ರಥಮ ವಿಭಕ್ತಿ ದ್ವಿತೀಯ ಅಂ, ತೃತೀಯ ಇಂ, ಚತುರ್ಥಿ ಗೆ ಮತ್ತು ಕೆ, ಪಂಚಮಿ ವಿಭಕ್ತಿ ಅತ್ತಣಿಂ, ಸಪ್ತಮ ವಿಭಕ್ತಿ ಒಳ್, ಷಷ್ಠಿ ವಿಭಕ್ತಿ ನಮಗೆಲ್ಲ ಗೊತ್ತೇ ಇದೆ, ಹೃಸ್ವ ಸ್ವರ ಅ ಅಂತ ಏನು ಬಳಸ್ತೀವಿ ಅದು ಆ. ಅವತ್ತಿನಿಂದಲೂ ಕೂಡ ಎಲ್ಲಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಮೂರೂ ಕಡೆಯ ಅವಸ್ಥಾಂತರಗಳಲ್ಲೂ ಕೂಡ ಅ ಎಂಬಂತಹ ಷಷ್ಠಿ ವಿಭಕ್ತಿ ಹಾಗೆ ಉಳ್ಕೊಂಡಿದೆ. ನೆನಪಿಟ್ಕೊಳ್ಳಿ, ಸುಮ್ಮನೆ ಪೂರ್ವದ ಹಳೆಗನ್ನಡದಲ್ಲಿ ನಮ್ಮ ಕೆಲವು ಶಾಸನಗಳಲ್ಲಿ ಅ ಎಂಬುದು ಏನಾಗಿತ್ತು, ದೀರ್ಘ ಸ್ವರವಾಗಿ ಬಳಕೆಯಾಗಿತ್ತು ಪೂರ್ವದ ಹಳೆಗನ್ನಡದಲ್ಲಿ ಅನ್ನೋದು ಕೂಡ ನಮಗೆ ನೆನಪಿರಬೇಕು. ನರಿದಾವಿಳೆಯ ಅನ್ನೋದನ್ನು ಹಲ್ಮಿಡಿ ಶಾಸನದಲ್ಲಿ ನರಿದಾವಿಳೆಯ ಅಂತ ಹೇಳಿದ್ದನ್ನು ನಾನೇ ಹೇಳಿದ್ದೆ. ಕಲಭೋರನ ಅನ್ಬೇಕಾದ್ರೆ ಕಲಭೋರನ ಅಂತ ಇರೋದನ್ನು ಗಮನಿಸಿದ್ವಿ. ಅಂದರೆ ಷಷ್ಠಿ ವಿಭಕ್ತಿ ಪೂರ್ವದ ಹಳೆಗನ್ನಡದ ಕೆಲವು ಶಾಸನಗಳಲ್ಲಿ ದೀರ್ಘವಾಗಿ ಬಳಕೆಯಾಗಿತ್ತು, ದೀರ್ಘಾದೇಶವಾಗಿ ಬಳಕೆಯಾಗಿತ್ತು ಅನ್ನೋದು ಕೂಡ ನೆನಪಿಟ್ಕೊಳ್ಳಿ. ಓಕೆ, ಈ ಕಡೆ ನಾನು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಕೊಟ್ಟಿದ್ದೇನೆ, ನೀವೇನೆಲ್ಲ ಗೊತ್ತಿರುವಂಥದ್ದು. ಉ, ಅನ್ನು, ಇಂದ, ಅಮ್ಮಲ್ಲ ಅದು ಅಂತ ಇರಬೇಕು. ಉ, ಅನ್ನು, ಇಂದ, ಗೆ, ಕೆ, ಅಕ್ಕೆ, ಹೀಗೆ ಈಗ ತಾನೇ ನೋಡಿದ್ವಲ್ಲ, ದೆಸೆಯಿಂದ ಮತ್ತು ಅಲ್ಲಿ, ಇವು ನಮ್ಮ ಹೊಸಗನ್ನಡದಲ್ಲಿ ಬರತಕ್ಕಂತಹ ವಿಭಕ್ತಿ ಪ್ರತ್ಯಯ ರೂಪಗಳು. ಇಲ್ಲಿ ನಮಗೆ ಬೇಕಾಗಿರೋದು 14ನೆಯ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ನಾವು ಗಮನಿಸಬೇಕು. ಈಗ ಮತ್ತೊಮ್ಮೆ ಆ ಪ್ರಶ್ನೆಯನ್ನು ಗಮನಿಸಿ ನೀವಲ್ಲಿ. ಇಲ್ಲಿ ನೋಡಿ, ಆ ಅಲ್ಲಿ ಪ್ರಥಮ, ತೃತೀಯ, ಚತುರ್ಥಿ, ಪಂಚಮಿ ಅಂತ ಇದೆ. ಪ್ರಥಮಕ್ಕೆ ಯಾವುದನ್ನು ಜೋಡಿಸ್ಬೇಕಾಗಾದ್ರೆ ನಾವೀಗ ಪ್ರಥಮ ಬರೋದು ಕರ್ತೃಕಾರಕ, ಅಂದರೆ ಕರ್ತೃ ಅರ್ಥದಲ್ಲಿ ಹೇಗೆ ನಾವು ಮೂರನೆಯದನ್ನು ತೆಗೆದುಕೊಳ್ಬೇಕಾಗುತ್ತೆ. ಕರ್ತೃ ಅರ್ಥ ಅಂತ ಇದೆ ನೋಡಿ, ಮೂರನೇದು ಬಿ ಪಟ್ಟಿಯಲ್ಲಿ. ಆಮೇಲೆ ಏನಲ್ಲಿ ಆ ಪಟ್ಟಿಯಲ್ಲಿ ತೃತೀಯ ಅಂತ ಇದೆ, ಅದಕ್ಕೆ ಉತ್ತರ ಯಾವುದು, ಕರ್ಣಕಾರಕ, ಕರ್ಣಾರ್ಥ ಅಂದರೆ ಬಾನಲ್ಲಿ ಒಂದನೆಯದಿದೆ, ಕರ್ಣಾರ್ಥ, ನೆನಪಿಟ್ಕೋಬೇಕು. ಚತುರ್ಥಿ ವಿಭಕ್ತಿ ಈಗ ತಾನೇ ಮಾತಾಡಿದ್ವಿ ನಾವು, ಇದು ಸಂಪ್ರದಾನಕಾರಕ. ಇಲ್ಲಿ ಸಿ ಅಂತ ಇದೆಯಲ್ಲ ಚತುರ್ಥಿ, ಅದಕ್ಕೆ ನಾವು ತಗೋಬೇಕಾಗಿದ್ದು 4ನೆಯದು ಸಂಪ್ರದಾನಕಾರಕ. ಪಂಚಮಿ ಎಂಬುದು ಯಾವುದು, ನಮ್ಮ ದೆಸೆಯಿಂದ ಅಥವಾ ಅತ್ತಣಿಂ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಅಪಾದಾನಕಾರಕ. ಅಪಾದಾನಕಾರಕ ಅಂದರೆ ಡಿಗೆ ನಾವು 2ನೆಯದನ್ನು ಅಲ್ಲಿಗೆ ಉತ್ತರವಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಹಾಗಾದರೆ ಯಾವುದು ಸರಿ ಇದೆ, ಇಲ್ಲಿ ನಾವು ಇದನ್ನು ಗಮನಿಸಿದಾಗ ನಮಗೆ ಪ್ರಥಮ ವಿಭಕ್ತಿಗೆ ಬೇಕಾಗಿದ್ದು ಕರ್ತೃರ್ಥ, ಅಂದರೆ ಹೇಗೆ 3 ಅಂತ ಇರಬೇಕು. ಇಲ್ಲಿ 4 ಉತ್ತರಗಳಲ್ಲಿ ಗಮನಿಸಿದರೆ ನಮಗೆ ತಕ್ಷಣ ಗೊತ್ತಾಗ್ತದೆ ಯಾವುದು ಸರಿ ಉತ್ತರ. ನೀವು ಇದನ್ನು ಅದಕ್ಕೆ ಹೇಳಿದ್ದು ನಾನು, ಈ ಪ್ರಶ್ನೆ ಪತ್ರಿಕೆ ಬಂದಾಗ ಇಂಥದ್ದನ್ನು ಬಹಳ ಶಾಂತ ಚಿತ್ತವಾಗಿ ಗಮನಿಸಬೇಕಾಗುತ್ತೆ. ಗಲಿಬಿಲಿ ಮಾಡಿಕೊಂಡಿವಿ, ನಮ್ಮ ಉತ್ತರ ತಪ್ಪಾಗಿಬಿಡ್ತವೆ. ಆ ರೀತಿಯ ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗದೆ ಏನಂತೀವಿ, ಸಾವಧಾನದಿಂದ ಅಥವಾ ಸಮಾಧಾನ ಚಿತ್ತವಾಗಿ ಇಂಥ ಉತ್ತರಗಳನ್ನು ನಾವು ಬಿಡಿಸಬೇಕಾಗತ್ತೆ. ಇಲ್ಲಿ ಸರಿ ಉತ್ತರ ನೀವು ಗಮನಿಸುವಂತೆ 3, 1, 4, 2 ಇರತಕ್ಕಂತಹ ಇಲ್ಲಿ ಉತ್ತರದ ಕ್ರಮ ಸಂಖ್ಯೆ 4ನೆಯದು. ಅಲ್ಲಿ ಹೇಗೆ 3 ಬರ್ತದೆ, ಆಮೇಲೆ 1 ಬರ್ತದೆ, ಆಮೇಲೆ 4 ಬರ್ತದೆ, ಆಮೇಲೆ 2 ಬಂದಿದೆ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಉತ್ತರವನ್ನು ನಿರ್ಧರಿಸಬೇಕಾಗತ್ತೆ. ಪ್ರಶ್ನೆ 14ಕ್ಕೆ ಸರಿ ಉತ್ತರ 4ನೆಯ ಕ್ರಮ ಸಂಖ್ಯೆ ಅನ್ನೋದು ನಮಗೆ ನೆನಪಿರಬೇಕು. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ 15ನೆಯ ಪ್ರಶ್ನೆ, ಅವನು ಚೆನ್ನಾಗಿ ಬರೆದನು, ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಯಾವುದು?
ಕೇಳಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ನಾನು ಮಾತನಾಡಿದ್ದೇನೆ. ನಮಗೆ ಕಾಲಸೂಚಕ ಪ್ರತ್ಯಯಗಳು ಮೂರನ್ನು ಕೂಡ ಹಳೆಗನ್ನಡ ಹೊಸಗನ್ನಡದಲ್ಲಿ ಕೂಡ ಯಾವ ಇತ್ತು ಅಂತ ಹೇಳಿದ್ದೀನಿ. ಭೂತಕಾಲವಾಚಕ ದ ಅಂದರೆ ಬರೆದನು ಅಥವಾ ತಿಂದನು, ಹೋದನು ಅಂತ ಮಾತಾಡ್ತೀವಿ. ಅದೇ ಥರ ದ ಎಂಬುದು ಭೂತಕಾಲ ಆದರೆ ಹೊಸಗನ್ನಡದಲ್ಲಿ ಮಾತಾಡಿದ್ರೆ ಉತ್ತ ಎಂಬುದು ವರ್ತಮಾನ. ಆಮೇಲೆ ಭವಿಷ್ಯತ್ ಕಾಲ ವ ಇದೆಯಲ್ಲ, ಇದು ಭವಿಷ್ಯತ್ ಕಾಲ. ಇಲ್ಲಿ ನೀವು ಗಮನಿಸಿ, ಅವನು ಚೆನ್ನಾಗಿ ಬರೆದನು, ಈಗಾಗಲೇ ಅವರೇ ಕೊಟ್ಬಿಟ್ಟಿದ್ದಾರೆ ಬರೆದನು ಅಂತ ಇರೋದ್ರಿಂದ ಇದು ಭೂತಕಾಲ. ಭೂತಕಾಲಕ್ಕೆ ಇಲ್ಲಿ ಯಾವುದು ಕಾಲ ಸೂಚಕ ಆಗೋದು ಸೇರಿದೆ? ಒಂದನೇದಲ್ಲಿ ದ ಕೊಟ್ಟಿದ್ದಾನೆ, ವಾ ಕೊಟ್ಟಿದ್ದಾನೆ, ನು ಮತ್ತು ಅನು ಕೊಟ್ಟಿದ್ದಾನೆ. ಇಲ್ಲಿ ನಾವು ಕಾಲಸೂಚಕ ಪ್ರತ್ಯಯ ಯಾವುದು ಇದರಲ್ಲಿ ಅಂದಾಗ ದ ಅಂದರೆ ಭೂತಕಾಲ ವಾಚಕ ಯಾವುದಿದೆಯೋ ಅದನ್ನು ನಾವಿಲ್ಲಿ ಸರಿ ಉತ್ತರ ಅಂತ ಗುರುತಿಸಬೇಕಾಗುತ್ತೆ. 15ನೆಯ ಪ್ರಶ್ನೆಗೆ ಸರಿ ಉತ್ತರ 1. ಯಾವುದಲ್ಲಿ? ದ ಎಂಬ ಭೂತಕಾಲ ವಾಚಕ. ಈಗಾಗಲೇ ಹೇಳಿದಂತೆ ಬರೆ ಎಂಬ ಧಾತುವಿಗೆ ದ ಎಂಬ ಭೂತಕಾಲ ವಾಚಕ ಪ್ರತ್ಯಯ ಮತ್ತು ಅನು ಎಂಬ ಒಂದು ಅಖ್ಯಾತ ಪ್ರತ್ಯಯ ಸೇರಿದೆ. ಅಂದರೆ ಒಂದು ಕ್ರಿಯಾಪದ ಆಗಬೇಕಾದ್ರೆ ಈ ಮತ್ತೆ ಇಲ್ಲಿ ಹೇಳ್ತಾ ಇದ್ದೀನಿ, ಇದು ಅದೇ ಥರ ಪ್ರಶ್ನೆ ಮತ್ತೊಂದು ಇಲ್ಲಿ ಪುನರಾವರ್ತನೆ ಆಗಿದೆ. ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ, ಈ ಮೂರು ಸೇರಿದಾಗ ಒಂದು ಪೂರ್ಣ ಕ್ರಿಯಾಪದವಾಗುತ್ತದೆ. ವ ಎಂಬುದು ಭವಿಷ್ಯತ್ ಕಾಲಸೂಚಕ ಪ್ರತ್ಯಯ. ಅನು ಎಂಬುದು ಹೊಸಗನ್ನಡದ ಒಂದು ಆಖ್ಯಾತ ಪ್ರತ್ಯಯ. ಇಲ್ಲಿ ಬರೆದನು ಅಂತ ಇರುವಾಗ ಅನು ಅನ್ನೋದು ಏನದು? ಒಂದು ಹೊಸಗನ್ನಡದಲ್ಲಿ ಬರತಕ್ಕಂಥ ಆಖ್ಯಾತ ಪ್ರತ್ಯಯ. ಅದು ಕೂಡ ಪ್ರಥಮ ಪುರುಷವಾಗಿದೆ, ಅದು ಪುಲ್ಲಿಂಗದಿಂದ ಕೂಡಿದೆ ಅನ್ನೋದು ಕೂಡ ನಿಮಗೆ ನೆನಪಿರಬೇಕು. ಇಂಥವನ್ನೆಲ್ಲ ವ್ಯಾಕರಣದ ಅಂಶಗಳನ್ನು ಒಂದು ಪ್ರಶ್ನೆ ಕೊಟ್ಟಾಗ ಅದಕ್ಕೆ ಪೂರಕವಾಗಿ ಯಾವ್ಯಾವ ವಿಚಾರಗಳನ್ನು ಇಲ್ಲಿ ಗುರುತಿಸಬಹುದು. ಬರೆದನು ಪ್ರಥಮ ಪುರುಷದಲ್ಲಿದೆ, ಬರೆದನು ಪುಲ್ಲಿಂಗದಿಂದ ಕೂಡಿದೆ, ಬರೆದನು ಒಂದು ಪೂರ್ಣ ಕ್ರಿಯಾಪದ ಭೂತಕಾಲವಾಚಕವಾಗಿದೆ. ಹೀಗೆ ನಾವು ಒಂದು ಪ್ರಶ್ನೆ ಕೊಟ್ಟಾಗ ಆ ಪ್ರಶ್ನೆಯಲ್ಲಿರುವ ಪದಗಳನ್ನು ನಾವು ಗಮನಿಸಬೇಕಾಗತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 16ನೆಯ ಪ್ರಶ್ನೆ ಬಹಳ ಸರಳವಾಗಿರ್ತಕ್ಕಂಥ ವಿರುದ್ಧ ಪದವನ್ನು ಕೇಳ್ತಾರೆ. ನಮಗೆಲ್ಲ ಗೊತ್ತಿದೆ, ಆಗಲೇ ಹೇಳಿದ್ದೆ ನಾನು, ಪದ ಪರಿಚಯ ಅಥವಾ ಪದ ಜ್ಞಾನವನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವೇ ಇಂತಹ ಪಠ್ಯಕ್ರಮವನ್ನು ನಮಗೆ ಈ ಪರೀಕ್ಷೆಗಳಲ್ಲಿ ಇಟ್ಟಿರ್ತಾರೆ. ಪದಗಳ ಪರಿಚಯ ಎಷ್ಟಿದೆ, ಅವುಗಳ ಪದದ ಶಬ್ದದ ಅರ್ಥ ಎಷ್ಟರ ಮಟ್ಟಿಗೆ ಇವರು ತಿಳ್ಕೊಂಡಿದ್ದಾರೆ ಅನ್ನೋದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರವೇ ಇಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನು ರೂಪಿಸಿರುತ್ತಾರೆ. 16ನೆಯ ಪ್ರಶ್ನೆ, ಆಧಾರ ಎನ್ನುವ ಈ ಪದದ ವಿರುದ್ಧ ಪದ ಯಾವುದು? ಅಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅಧರ ಅಂತ ಕೊಟ್ಟಿದ್ದಾರೆ, ನಿರ್ಧಾರ ಅಂತ ಕೊಟ್ಟಿದ್ದಾರೆ, ನಿರಾಧಾರ ಅಂತ ಕೊಟ್ಟಿದ್ದಾರೆ ಮತ್ತು ಅಧಾರ ಅಂತ ಕೊಟ್ಟಿದ್ದಾರೆ. ಕೆಲವು ಪದಗಳಿಗೆ ವಿರುದ್ಧಾರ್ಥಕ ಮಾಡ್ಬೇಕಾದ್ರೆ ಸೇರಿಸಿಬಿಟ್ಟು ವಿರುದ್ಧ ಮಾಡಿಬಿಡ್ತೀವಲ್ಲ ಕೆಲವು ಕಡೆಯಲ್ಲಿ. ಸತ್ಯ, ಅಸತ್ಯ, ನ್ಯಾಯ ಅಂದ್ಬೇಕಾರೆ ಅನ್ಯಾಯ. ಅದಕ್ಕೇನಾದರೂ ಆ ಥರ ಏನಾದರೂ ವಿದ್ಯಾರ್ಥಿಗಳು ಆಲೋಚನೆ ಮಾಡಿಬಿಡ್ತಾರೆ ನೋಡೋಣ ಅಂದ್ಬಿಟ್ಟು 4ನೇ ಪ್ರಶ್ನೆ ಉತ್ತರ ನೋಡಿ ಹೇಗಿದೆ ಅಲ್ಲಿ. ಅಧಾರ ಅಂತ ಕೊಟ್ಟಿದ್ದಾರೆ, ಆಧಾರ, ಸದ್ಯ ಅನಾಧಾರ ಅಂತ ಕೊಟ್ಟಿಲ್ಲ. ಬಿಡಿ, ನಮಗೆ ಈ 16ನೆಯ ಪ್ರಶ್ನೆಗೆ ಉತ್ತರ ಯಾವುದು ಸ್ವಲ್ಪ ನಿಧಾನವಾಗಿ ಗಮನಿಸಬೇಕಾಗತ್ತೆ. ಆಧಾರ ನಿಮಗೆಲ್ಲ ಗೊತ್ತಿದೆ. ನಿರಾಧಾರ ಎಂಬುದನ್ನು ಏನು ನಿತ್ಯ ಜೀವನದಲ್ಲಿ ಬಳಸ್ತಾ ಇರುವಾಗ ಅದು ನಿರಾಧಾರ ಅಂತ ಬಳಸ್ತಾ ಇರ್ತೀವಿ. ಹೌದು, ಯಾರು ಕೂಡ ಅನಾಧಾರ ಅಥವಾ ನಿರ್ಧಾರ ಬಳಸಲ್ಲ. ಇಲ್ಲಿ ಅಧರ ಅಂತ ಕೊಟ್ಟಿದ್ದಾರೆ. ಅಧರ ಅಂದರೆ ಬೇರೆ ಅರ್ಥವೇ ಇದೆ. ಸಂಸ್ಕೃತ ಪದ ಅಧರ ಅಂದರೆ ತುಟಿ ಅನ್ನೋ ಅರ್ಥ ಇದೆ. ನಿರ್ಧಾರ ಅಂದರೆ ನಿಶ್ಚಯ, ಅಂದರೆ ಒಂದು ಯಾವುದನ್ನು ತೀರ್ಮಾನ ಅಂತ ಕರಿತೀವೋ ಅದನ್ನು ನಿರ್ಧಾರ ಅಂತ ಕರಿತೀವಿ. ನಿರಾಧಾರ ಇದು ಆಧಾರ ರಹಿತವಾದದ್ದು, ಆಧಾರ ಇಲ್ಲದೆ ಇರುವುದು, ಪುರಾವೆ ಇಲ್ಲದೆ ಇರೋದು. ಅಂದರೆ ಆಧಾರಕ್ಕೆ ವಿರುದ್ಧ ಪದ ನಿರಾಧಾರ. ಇಲ್ಲಿ ನಿರ್ ಎಂಬುದು ಆ ವಿರುದ್ಧಕ್ಕೆ ಆದಿಪ್ರತ್ಯಯವಾಗಿ ಬಂದು ಸೇರಿಕೊಂಡಿದೆ. ವಿರುದ್ಧಾರ್ಥದಲ್ಲಿ ಆಧಾರ, ನಿರಾಧಾರ ಎಂಬುದು 16ನೆಯ ಪ್ರಶ್ನೆಗೆ ಯಾವುದು ಸರಿ ಉತ್ತರ ಅಂದರೆ 3ನೇದು. ಇದು ನಮಗೆ ಗೊತ್ತಿರಬೇಕು. 4ನೇದು ಅದು ಅದಕ್ಕೆ ಅರ್ಥ ಇಲ್ಲ. ನಾವು ಇಲ್ಲಿ ಸುಮ್ಮನೆ ಅರ್ಥಗಳನ್ನು ಕೂಡ ಕೊಟ್ಟಿದ್ದೀವಿ ಉಳಿದ ಪದಗಳಿಗೆ. ಅಧರ ಅಂದರೆ ತುಟಿ, ನಿರ್ಧಾರ ಅಂದರೆ ತೀರ್ಮಾನ ಅಥವಾ ನಿಶ್ಚಯ. ಸರಿ ಉತ್ತರ 3ನೇದು ನಿರಾಧಾರ ಅನ್ನೋದು ನೆನಪಿಟ್ಕೋಬೇಕು. 17ನೆಯ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಕುಠಾರ ಈ ಪದದ ತದ್ಭವ ರೂಪ ಯಾವುದು? ಸ್ನೇಹಿತರೆ, ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ. ನಮ್ಮಲ್ಲಿ ತತ್ಸಮ ತದ್ಭವಗಳನ್ನು ಕೊಡುವಾಗ, ಪ್ರಶ್ನೆ ಪತ್ರಿಕೆಗಳನ್ನು ಕೊಡುವಾಗಲೇ ಸ್ವಲ್ಪ ಎಚ್ಚರ ತಪ್ಪಿ ಬಿಡ್ತಾರೆ ಕೆಲವರು. ತತ್ಸಮ ತದ್ಭವ ಅಂದ್ರೆ ಏನು? ಇದನ್ನು ನಾವು ಕರೆಕ್ಟಾಗಿ ತಿಳ್ಕೋಬೇಕು. ತತ್ ಅಂದರೆ ಅದು ಅಥವಾ ಇದು ಎಂಬ ಅರ್ಥವನ್ನು ಕೊಡ್ತದೆ. ಅದರಿಂದ ಹುಟ್ಟಿರುವುದು ಅಥವಾ ಭವಿಸಿರುವುದನ್ನು ತದ್ಭವ ಅಂತ ಕರಿತೀವಿ. ಈಗ ಬೇರೆ ಯಾವುದೋ ಒಂದು ಭಾಷೆಯಿಂದ ಕನ್ನಡಕ್ಕೆ ಒಂದು ಪದ ಬಂದಿದೆ ಅಂದರೆ ಅದನ್ನು ತದ್ಭವ ಅಂತ ಕರಿತೀವಿ. ಈಗ ಉದಾಹರಣೆಗೆ ನಮ್ಮಲ್ಲಿ ಹೆಚ್ಚಾಗಿ ಸಂಸ್ಕೃತದಿಂದ ಪದಗಳು ಬಂದಿವೆ, ಬರುತ್ತಲೂ ಇವೆ, ಬಳಕೆಯಾಗಿವೆ. ಈಗ ಉದಾಹರಣೆಗೆ ನಾವು ಯಾವ ಯೋಗಿ ಅಂತ ಸಂಸ್ಕೃತದಲ್ಲಿದ್ದರೆ ಅದು ಕನ್ನಡದಲ್ಲಿ ಜೋಗಿ ಆಗಿದೆ. ಸಾಕಷ್ಟು ಬದಲಾವಣೆ ಆಗಿರ್ತವೆ. ಅಂದರೆ ಆ ಪದದ ರೂಪದಲ್ಲಿಯೇ ಸಾಕಷ್ಟು ಬದಲಾವಣೆಗಳಾಗಿರುತ್ತವೆ. ಅಂತಹ ಹೆಚ್ಚು ಬದಲಾವಣೆಗಳಾಗಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವಂಥ ರೂಪಗಳನ್ನು ನಮ್ಮಲ್ಲಿ ತದ್ಭವಗಳು ಅಂತ ಕರೀತಾರೆ.
ಆದರೆ ಕೆಲವು ಪದಗಳು ಹೆಚ್ಚು ಬದಲಾವಣೆ ಹೊಂದಿರುವುದಿಲ್ಲ, ಯಾವುದೇ ವಿಕಾರ ಹೊಂದಿರುವುದಿಲ್ಲ, ಸ್ವಲ್ಪ ಮಾತ್ರ ಕೊನೆಯಲ್ಲಿ ಎಲ್ಲೋ ಸ್ವಲ್ಪ ಬದಲಾವಣೆ ಆಗಿರ್ತದೆ. ಅಂಥವುಗಳನ್ನ ತದ್ಭವ ಅಂತ ಕರೆಯಲ್ಲ. ಅವುಗಳನ್ನ ಏನು ಅನ್ಬೇಕಾಗಾದ್ರೆ ಅವು ಸಂಸ್ಕೃತ ಪದ ಇದ್ದಂತೆಯೇ ಇರುತ್ತವೆ, ಸ್ವಲ್ಪ ಅದಕ್ಕೆ ಸಮವಾಗಿರುತ್ತವೆ, ಸ್ವಲ್ಪ ಮಾತ್ರ ಬದಲಾವಣೆಯಾಗಿರುತ್ತವೆ. ಅಂಥವುಗಳನ್ನ ನಾವು ಕೇಶಿರಾಜ ಮತ್ತು ನಮ್ಮ ಕವಿರಾಜ ಮಾರ್ಗದಲ್ಲಿಯೇ ಸಮಸಂಸ್ಕೃತ ಅಂತ ಕರೆದಿದ್ದಾನೆ. ಸಂಸ್ಕೃತಕ್ಕೆ ಸಮನಾಗಿಯೇ ಇರುತ್ತವೆ. ಈಗ ಉದಾಹರಣೆಗೆ ನಾನು ಲಕ್ಷ್ಮೀ ಅಂತ ಒಂದು ಪದ ಇದೆ ಅಂತ ಇಟ್ಕೊಳ್ಳಿ. ಲಕ್ಷ್ಮೀ ಎನ್ನುವುದು ಮೂಲ ಸಂಸ್ಕೃತದಲ್ಲಿ ದೀರ್ಘ ಸ್ವರದಿಂದ ಅಂತ್ಯಗೊಳ್ಳುತ್ತದೆ. ಲಕ್ಷ್ಮೀ ಅಂತ ಇದೆ. ಅದನ್ನು ಕನ್ನಡೀಕರಣ ಮಾಡಿಕೊಂಡು ಕನ್ನಡದಲ್ಲಿ ಬಳಸುವಾಗ ಲಕ್ಷ್ಮಿ ಅಂದ್ಬಿಡ್ತೀನಿ. ನಾನು ಲಕ್ಷ್ಮಿ ಅಂತ ಮಾಡ್ಕೊಂಡಿಲ್ಲ, ಲಕ್ಷ್ಮಿ ಅಂತ ಕರಿತೀನಿ. ಲಕ್ಷ್ಮೀ ಎನ್ನುವುದನ್ನು ಸಂಸ್ಕೃತದಲ್ಲಿರುವ ಲಕ್ಷ್ಮೀ ಎಂಬ ದೀರ್ಘ ಸ್ವರಾಂತ್ಯದಿಂದ ಇದ್ದದ್ದನ್ನು ನಾನು ಲಕ್ಷ್ಮಿ ಅಂದರೆ ರಸ್ವಸ್ವರ ಅಂತ ಮಾಡಿಕೊಳ್ಳುತ್ತೇನೆ, ಅಂತ್ಯ ಮಾಡಿಕೊಳ್ತೇನೆ. ಅದು ತತ್ಸಮ ಅಷ್ಟೇ. ಅದು ಅಂದರೆ ತತ್ಸಮ, ಅದಕ್ಕೆ ಸಮನಾಗಿಯೇ ಇದೆ, ಇದು ತದ್ಭವ ಅಲ್ಲ. ಈಗ ಉದಾಹರಣೆಗೆ ಶಾಲಾ ಅಂತ ಇದೆ. ಶಾಲಾ, ಕಲಾ, ಮಾಲಾ ಈ ಪದಗಳು ಗಮನಿಸ್ತೀವಲ್ವಾ? ಇವುಗಳಿಗೆ ಏನಾಗ್ತವೆ? ಕನ್ನಡಕ್ಕೆ ಬರುವಾಗ ಏತ್ವ ಹೊಂದುತ್ತವೆ. ಅಂದರೆ ಅಂತ್ಯದಲ್ಲಿ ಎ ಬರುತ್ತದೆ. ಶಾಲಾ ಎಂಬುದು ಶಾಲೆ, ಕಲಾ ಎಂಬುದು ಕಲೆ, ಮಾಲಾ ಎಂಬುದು ಮಾಲೆ. ಹೀಗೆ ನಮ್ಮಲ್ಲಿ ಸ್ವಲ್ಪ ಮಾತ್ರ ಬದಲಾವಣೆಗಳಾಗಿ ಬರುತ್ತವಲ್ಲ, ಇವುಗಳನ್ನು ನಾವು ಸಮಸಂಸ್ಕೃತ ಅಥವಾ ತತ್ಸಮ ಎಂದು ಕರೆಯುತ್ತೇವೆ. ತತ್ಸಮ ಅಂತ, ತತ್ ಅಂದರೆ ಅದು, ಅದಕ್ಕೆ ಸಮನಾಗಿಯೇ ಇರುತ್ತವೆ. ಕೇಶರಾಜನು ಕೂಡ ಇದಕ್ಕೆ ಸಮ ಸಂಸ್ಕೃತದಲ್ಲಿ ಕೆಲವು ಪದಗಳ ಪಟ್ಟಿಯನ್ನೇ ಕೊಟ್ಟು ಬಿಡುತ್ತಾರೆ. ಈಗ ಉದಾಹರಣೆಗೆ ಮಣಿ ಅಂತ ಇದೆ, ದೀರ್ಘ ಸ್ವರ, ಅದನ್ನು ಮಣಿ ಅಂತ ಮಾಡಿಕೊಂಡ್ರೆ ಅದು ತದ್ಭವ ಅಲ್ಲ, ಅದು ಸಮ ಸಂಸ್ಕೃತ. ಅಂದರೆ ದೀರ್ಘ ಸ್ವರ ಇದದ್ದು ರಸ್ವಾಗಿದೆ, ಜಾಸ್ತಿ ಬದಲಾವಣೆ ಆಗದೆ ಸ್ವಲ್ಪ ಮಾತ್ರ ಬದಲಾವಣೆ ಆಗಿರುವ ಅಂತಹ ರೂಪಗಳನ್ನು ಸಮಸಂಸ್ಕೃತ ಅಥವಾ ಸಮ ಸಮ ಅದಕ್ಕೆ ಸಮ ಅಂತ ಹೇಳ್ತೇವೆ. ಆದರೆ ಜಾಸ್ತಿ ಬದಲಾವಣೆ ಆಗಿದ್ದರೆ, ಈಗ ಉದಾಹರಣೆಗೆ ವ್ಯವಸಾಯ ಅಂತ ಒಂದು ಸಂಸ್ಕೃತ ಪದ ಇದೆ, ಅದು ಕನ್ನಡಕ್ಕೆ ಬಂದಾಗ ಏನಾಯಿತು? ಬೇಸಾಯ, ಹೆಚ್ಚು ವಿಕಾರಗೊಂಡಿದೆ. ಈಗ ಉದಾಹರಣೆಗೆ ಯೋಗಿ, ಆ ಪದದ ಅಕ್ಷರ ಮೊದಲನೇ ಅಕ್ಷರವೇ ಬದಲಾವಣೆಯಾಗಿದೆ, ಜೋಗಿ. ವಿದ್ಯಾ ಅಂತ ಇರೋದು ಬಿಜ್ಜೆ, ಹೌದಲ್ವಾ? ಕಾರ್ಯ, ಕಜ್ಜ. ಇವು ಅಂದರೆ ಹೆಚ್ಚಿನ ಬದಲಾವಣೆ ಆಗ್ತಕ್ಕಂಥ ರೂಪಗಳೇನಿವೆ, ಇವುಗಳನ್ನು ನಾವು ತದ್ಭವಗಳು. ಅದರಿಂದ ಭವಿಸಿದೆ. ಸಂಸ್ಕೃತದಲ್ಲಿರುವ ಕಾರ್ಯ ಅದರಿಂದ ಕಜ್ಜ ಆಗಿದೆ, ಇದು ತದ್ಭವ. ಆರ್ಯ ಅಜ್ಜ ಆಗಿದೆ. ಹೆಚ್ಚು ಬದಲಾವಣೆ ಆಗಿರುವಂತಹ ರೂಪಗಳನ್ನು ತದ್ಭವಗಳೆಂದು ಕರೆಯುತ್ತೇವೆ. ಇದನ್ನ ಇಟ್ಕೊಂಡು ನನಗೆ ಮೊದಲೊಂದು ವಾಕ್ಯ ಹೇಳಿದ್ನಲ್ಲ, ಯಾವುದೇ ಒಂದು ಪದ ಕೇಳುವಾಗ ಒಂದು ಪದವನ್ನು ಕೊಟ್ಟು ತದ್ಭವ ಬರೀರಿ ಅಂತ ಕೊಡ್ಬೋದು. ಆ ತದ್ಭವ ಪದವನ್ನೇ ಕೊಟ್ಟು ತತ್ಸಮ ಬರೀರಿ ಅಂತ ಕೇಳಬಾರ್ದು, ಅದರ ಮೂಲ ಪದ ಯಾವುದು ಅಂತ ಕೇಳಬೇಕು. ಈಗ ಉದಾಹರಣೆಗೆ, ಈಗ ಬೇಸಾಯ ಅಂತ ಕೊಟ್ಬಿಟ್ಟು ಒಂದು ಪದವನ್ನು ಕೊಟ್ಟು ಅದು ತದ್ಭವ ಪದ ಬೇಸಾಯ, ಇದರ ತತ್ಸಮ ಯಾವುದು ಅಂದರೆ ಸರಿ ಹೋಗುತ್ತಾ? ಸ್ವಲ್ಪ ಆಲೋಚನೆ ಮಾಡಿ. ಮತ್ತೆ ಏನು ಕೊಡಬೇಕು? ಬೇಸಾಯ ಪದ ಕೊಟ್ಟಿದ್ರೆ ಇದರ ಮೂಲ ರೂಪ ಯಾವುದು ಅಂತ ಕೇಳಬೇಕು. ಆವಾಗ ನಾವು ವ್ಯವಸಾಯ ಬರೀಬಹುದು. ವ್ಯವಸಾಯ ಕೊಟ್ಟು ತದ್ಭವ ಬೇಕಾದ್ರೆ ಕೇಳ್ಬೋದು, ಆದರೆ ಬೇಸಾಯ ಪದ ಕೊಟ್ಬಿಟ್ಟು ಇದರ ತತ್ಸಮ ಬರೀರಿ ಅಂತ ಕೇಳಬಾರದು. ಆದರೆ ಬಹಳಷ್ಟು ಕಡೆ ಅಂತ ಪ್ರಶ್ನೆಗಳನ್ನ ನಾನು ನೋಡ್ತಾ ಇರ್ತೇನೆ. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಗಮನಿಸಿ ನೋಡೋಣ. ಇಲ್ಲಿ ಕುಠಾರ ಎಂಬ ಪದವನ್ನು ಕೊಟ್ಟಿದ್ದಾರೆ, ಸಂಸ್ಕೃತ ಪದ ಕುಠಾರ, ಠ ಮಹಾಪ್ರಾಣ ಇದೆ. ಕುಠಾರ ಎಂಬ ಪದದ ತದ್ಭವ ರೂಪ ಯಾವುವು? ಇಲ್ಲಿ 4 ತದ್ಭವಗಳನ್ನೇ ಕೊಡಲಾಗಿದೆ. ಗಮನಿಸಿ, ಅಲ್ಲಿ ಖಡ್ಗ, ಖಡ್ಗ ಎಂಬುದರ ತದ್ಭವ ಖಡುಗ. ಇಲ್ಲಿ ಏನಾಗಿದೆ? ಒಂದು ಸ್ವಲ್ಪ ಆ ಸ್ವರಭಕ್ತಿಯಿಂದ ಕರಿತೀವಲ್ಲ, ಒಂದು ಸ್ವರ ಜಾಸ್ತಿ ಹಾಕೊಂಡು ಖಡ್ಗ ಇದ್ದದ್ದು ಖಡುಗ ಮಾಡಿಕೊಂಡಿದ್ದಾರೆ. ನಾವೆಲ್ಲ ಹರ್ಷ, ಹರುಷ, ವರ್ಷ, ವರುಷ ಮಾಡಿಕೊಳ್ತೀವಲ್ಲ, ಹಾಗೆ. ಮುಂದೆ ಭಾಷಾ ವಿಜ್ಞಾನದಲ್ಲಿ ಬಂದಾಗ ಸ್ವರಭಕ್ತಿ ಬಗ್ಗೆ ಹೇಳುವಾಗ ಇಂಥದ್ದನ್ನು ಮಾತಾಡೋಣ. ಇಲ್ಲಿ ಎರಡನೆಯ ಉತ್ತರ ಏನಿದೆ? ಕೊಡಲಿ. ಕೊಡಲಿ, ಹೌದು, ಇಲ್ಲೊಂದು ಸಾಧನ, ಮರವನ್ನು ಕಡಿಯಲಿಕ್ಕೆ ಬಳಸ್ತಕ್ಕಂಥ ಒಂದು ಕೊಡಲಿ ಅಂತ ನಾವೆಲ್ಲ ಕೇಳಿರ್ತೀವಲ್ಲ, ಕೊಡಲಿ. ಕೊಡಲಿ ಅಲ್ಲ, ಕೊಡಲಿ ಒಂದು ಸಾಧನ ಇದೆಯಲ್ಲ, ಮರವನ್ನು ಕಡಿಯಲಿಕ್ಕೆ ಬಳಸ್ತಕ್ಕಂಥದ್ದು ಅಂತ ಇಟ್ಕೊಳ್ಳೋಣ. ಕೊಡಲಿ ಅಂತ ಇದೆ. ಈ ಕೊಡಲಿ ಎಂಬುದರ ಮೂಲ ರೂಪವೇ ಕುಠಾರ. ಅಂದರೆ ಕುಠಾರ, ಸಂಸ್ಕೃತದಲ್ಲಿ ಕೊಡಲಿ ಎಂಬುದನ್ನು ಸಂಸ್ಕೃತ ಭಾಷೆಯಲ್ಲಿ ಕುಠಾರ ಎಂದು ಬಳಸುತ್ತಾರೆ. ನಮ್ಮ ಕವಿಗಳ ಕಾವ್ಯಗಳ ಪ್ರಯೋಗಗಳಲ್ಲಿ ಕಂಡು ಬರ್ತದೆ ಕುಠಾರ ಎಂಬುದು. ಇದಕ್ಕೆ 3ನೇದು ಗುದ್ದಲಿ ಅಂತ ಇದೆ, 4ನೇದು ಕಠಾರಿ ಅಂತ ಇದೆ. ನಿಧಾನವಾಗಿ ಗಮನಿಸಿದಾಗ ಇಂಥವುಗಳನ್ನು ನೆನ್ಪಿಟ್ಕೋಬಹುದು ನಾವು. ಇಲ್ಲಿ ನಾನು ಅರ್ಥ ಹೇಳ್ತೀನಿ 4ಕ್ಕೂ ಕೂಡ. ಇಲ್ಲಿ ಕೊಡಲಿ ಎಂಬುದಕ್ಕೆ ಮೂಲ ಪದ ಯಾವುದು ಅಂದರೆ ಕುಠಾರ ಆಗ್ತದೆ. ಅಂದರೆ ಕುಠಾರದ ತದ್ಭವ ಕೊಡಲಿ. ಈ 17ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದು? ಕೊಡಲಿ. ಕೊಡಲಿ ಎಂಬುದಾಗುತ್ತದೆ. ಈಗ ಗಮನಿಸಿ, ನಾನು ಉಳಿದ ಅವುಗಳನ್ನು ಸ್ವಲ್ಪ ನಿಮಗೆ ಅದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಕುಠಾರ ಎಂಬ ಪದದ ತದ್ಭವ ರೂಪ ಸರಿ ಉತ್ತರ. 2ನೇದು ಕೊಡಲಿ. ಹೌದು, ಕೊಡಲಿ ಪದ ಕೊಟ್ಟರೆ ಅದರ ತತ್ಸಮ ಅಥವಾ ಮೂಲ ರೂಪ ಅಂತ ಬರೀಬೇಕು, ತತ್ಸಮ ಅಂತ ಕೇಳಬಾರದು. ಈಗ ನೋಡಿ, ಇಲ್ಲಿ
ಖಡುಗ ಅಂತ ಇದೆ. ಖಡ್ಗ, ನಾವೆಲ್ಲ ಖಡ್ಗ ಅಂತ ಬಳಸ್ತೀವಲ್ಲ, ಹೌದು, ಸಂಸ್ಕೃತ ಖಡ್ಗ, ಕನ್ನಡದಲ್ಲಿ ಕೆಲವು ಕಡೆ ಖಡುಗ ಅಂತ ಬಳಕೆಯಾಗಿದೆ, ಕತ್ತಿ ಎಂಬ ಅರ್ಥದಲ್ಲಿ ಬಳಸ್ತೀವಿ. ಇನ್ನು ಗುದ್ದಲಿ ಅಂತ ಇದೆಯಲ್ಲ, ಇವ್ರು ಕೊಟ್ಟಿದ್ದಾರೆ, ಗುದ್ದಲಿ ಎನ್ನುವ ತದ್ಭವವನ್ನು ಕೊಟ್ಟಿದ್ದಾರೆ. ಅದರ ಮೂಲ ಏನು ಅಂದರೆ, ಅದರ ಮೂಲ ಪದ ಯಾವುದು ಅಂದರೆ ಕುದ್ದಾಲ. ಸಂಸ್ಕೃತದ ಕುದ್ದಾಲ ಎನ್ನುವ ಪದದ ತದ್ಭವ ಗುದ್ದಲಿ. ನಮ್ಗೆ ಗೊತ್ತಿದೆ, ನೆಲವನ್ನು ಅಗಿಲಿಕ್ಕೆ ಬಳಸ್ತಕ್ಕಂಥ ಒಂದು ಸಾಧನ ಇದೆಯಲ್ಲ, ಗುದ್ದಲಿ, ಗುದ್ದಲಿ ಅಂತ ಕರಿತೀವಿ ಇದನ್ನ, ಗುದ್ದಲಿ. ಇದನ್ನ ಮೂಲ ರೂಪ ಕುದ್ದಾಲ. ಕಠಾರಿ ಇನ್ನೊಂದು ಪದವನ್ನು ಕೊಟ್ಟಿದ್ದಾರೆ. ಹೌದು, ಕಠಾರಿ ಎಂಬುದು ಕೂಡ ಒಂದು ತದ್ಭವ ರೂಪವೇ. ಇಲ್ಲಿ ಅದರ ಮೂಲ ರೂಪ ಏನು ಅಂದರೆ ಕಟ್ಟಾರ. ಕಟ್ಟಾರ ಇದು ಮೂಲ ರೂಪ. ಆ ಕಟ್ಟಾರ ಎನ್ನುವುದರ ತದ್ಭವ ಕಠಾರಿ. ಕಠಾರಿ ಅಂದರೆ ಚಿಕ್ಕ ಒಂದು ಕತ್ತಿ ಅಥವಾ ಕಿರು ಕತ್ತಿ ಅಥವಾ ಕೈ ಬಾಕು ಅಂತ ಕರೀತಾರೆ, ಕ್ಯೂರಿ ಅಂತ ಕರೀತಾರೆ. ಒಂದು ಚಿಕ್ಕ ಒಂದು ಕತ್ತಿಯನ್ನು ಅಥವಾ ಕೈಗತ್ತಿ ಅಂತ ಕರೀತಾರೆ. ಇಂಥದ್ದನ್ನು ಕಠಾರಿ ಅಂತ ಬಳಸ್ತಾರೆ. ಈಗ ನೀವು ಇಂತಹ ಕೆಲವು ಪದಗಳನ್ನು, ತತ್ಸಮ ತದ್ಭವಗಳನ್ನು ಓದುವಾಗ ಕೂಡ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ ಅನ್ನೋದು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಲ್ಲಿ ಒಂದು ಸಮಾನ ಅರ್ಥ, ಅದೇ ಅರ್ಥವನ್ನು ಕೊಡ್ತಕ್ಕಂಥ ಇನ್ನೊಂದು ಪದವನ್ನು ಬರೀತಾರೆ. ಈಗ ಉದಾಹರಣೆ ನಾನು ಕೊಡ್ತೀನಿ ನಿಮಗೆ. ರಾಷ್ಟ್ರಪತಿಗಳು ಅಂದಾಗ ಬ್ರಾಕೆಟ್ ಅಲ್ಲಿ ರಾಷ್ಟ್ರಾಧ್ಯಕ್ಷ ಅಂದ್ರು ಅದೇನೆ. ಅಂದ್ರೆ ಒಂದು ಪದವನ್ನ ಅಥವಾ ಒಂದು ವಾಕ್ಯವನ್ನ ಹೇಳಿದಾಗ ಅದಕ್ಕೆ ಅದೇ ಅರ್ಥ ಕೊಡುವಂತಹ, ಅದನ್ನು ಪುಷ್ಟಿಗೊಳಿಸಲಿಕ್ಕೆ, ಸಮರ್ಥಿಸಿಕೊಳ್ಳಲಿಕ್ಕೆ ಅದೇ ಪದ ಅರ್ಥವನ್ನು ಕೊಡುವ, ಅದೇ ವಾಕ್ಯದ ಅರ್ಥವನ್ನು ಕೊಡುವಂತಹ ಮತ್ತೊಂದು ಪದ ಅಥವಾ ಅರ್ಥವನ್ನು ಬರೆದಾಗ ಅದಕ್ಕೆ ಬ್ರಾಕೆಟ್ ಅಲ್ಲಿ ಹಾಕ್ತೀವಲ್ಲ, ಆವರಣ ಚಿಹ್ನೆ. ಅದನ್ನ ಇಲ್ಲಿ ನಾವು ಗಮನಿಸಬೇಕು. ಇಲ್ಲಿ ಒಂದು ಪದಕ್ಕೆ ಸಮಾನ ಅರ್ಥ ಅಂದ್ರೆ ಅದೇ ಅರ್ಥವನ್ನು ಕೊಡ್ತಕ್ಕಂಥ ಪದವನ್ನು ಸೂಚಿಸಿ ಬರೆದಾಗ ಬಳಸುವ ಲೇಖನ ಚಿಹ್ನೆಯನ್ನ ಆವರಣ ಚಿಹ್ನೆ ಎಂದು ಕರೆಯುತ್ತೇವೆ. ಅಂದ್ರೆ ಇಲ್ಲಿ 18ನೇ ಪ್ರಶ್ನೆಗೆ ಉತ್ತರ ಯಾವುದು? ಮೂರನೆಯದು ಆವರಣ ಚಿಹ್ನೆ. ಅಪೂರ್ಣ ವಿರಾಮ, ಉದ್ಧರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ ಅವು ಬೇರೆ ಬೇರೆ ಸಂದರ್ಭದಲ್ಲಿ ಬರ್ತವೆ. ಲೇಖನ ಚಿಹ್ನೆಗಳ ಪಾಠವನ್ನು ಓದಬೇಕಾಗುತ್ತೆ. ಆದರೂ ಕೂಡ ನಾನು ಇಲ್ಲಿ ಸ್ವಲ್ಪ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನೆನ್ಪಿಟ್ಕೊಳ್ಳಿ. ಆವರಣ ಚಿಹ್ನೆಯನ್ನು ನಾವೇನಂತ ಕರಿತೀವಿ, ಬೇರೆ ಕಡೆ ಕೆಲವರು ಹೇಳಿಕೊಟ್ಟಿರ್ತಾರೆ, ಕಂಸ ಅಂತ ಕರೀತಾರೆ. ಕೆಲವು ಕಂಸ ನಾಮಪದ ಅಲ್ಲ ಹೇಳ್ತಿರೋದು ನಾನು, ಇಲ್ಲಿ ಯಾವುದೋ ಕಂಸ ಅನ್ನೋ ರಾಕ್ಷಸನ ಹೆಸರಲ್ಲ ಹೇಳ್ತಿರೋದು. ಕಂಸ ಎನ್ನುವುದನ್ನು ಆವರಣ ಚಿಹ್ನೆಗೆ ಕೆಲವರು ಪ್ರಯೋಗ ಮಾಡ್ತಾ ಇದ್ದಾರೆ. ಕಂಸದೊಳಗಿನ ಪದವನ್ನು ಗಮನಿಸಿ ಅಂತಿರ್ತಾರೆ. ಒಂದು ಪದವನ್ನು ಬರೆದು ಅದೇ ಅರ್ಥವನ್ನು ಕೊಡುವಂತಹ ಪದವನ್ನು ಮತ್ತೆ ಹೇಳುವಾಗ, ಒಂದು ವಾಕ್ಯವನ್ನು ಬರೆದು ಬಳಿಕ ಅದೇ ಅರ್ಥವನ್ನು ಕೊಡುವಂತಹ ವಾಕ್ಯಗಳನ್ನು ಹೇಳುವಾಗ ಆವರಣ ಚಿಹ್ನೆಯೊಳಗಡೆ ಬರೀತೇವೆ. ಈಗ ಉದಾಹರಣೆಗೆ ರಾಷ್ಟ್ರಪತಿಗಳು ಬ್ರಾಕೆಟ್ ಅಲ್ಲಿ, ರಾಷ್ಟ್ರಾಧ್ಯಕ್ಷರು ಅಂದ್ರೆ ಬ್ರಾಕೆಟ್ ಅಲ್ಲಿ ಅಂತ ಹೇಳಿದ್ನಲ್ಲ, ಅದೇ ಆವರಣ ಚಿಹ್ನೆ ಅಂತ ಕರಿತೀವಿ. ಜಲಜ ಬ್ರಾಕೆಟ್ ಅಲ್ಲಿ, ಕಮಲ. ಅದೇ ತರ ಮಕರ, ಅದೇ ಅರ್ಥ ಕೊಡುವಂಥದ್ದು, ಆವರಣ ಚಿಹ್ನೆ ಒಳಗಡೆ ಬರೀತೀವಿ, ಮೊಸಳೆ. ಹೀಗೆ ವಾಕ್ಯವನ್ನು ಗಮನಿಸುವುದಾದ್ರೆ, ಉದಾಹರಣೆಗೆ ಜೇಡರ ದಾಸಿಮಯ್ಯನವರು ಆದ್ಯ ವಚನಕಾರರಾಗಿದ್ದಾರೆ. ಅದೇ ಅರ್ಥ ಬರುವ ವಾಕ್ಯ, ಜೇಡರ ದಾಸಿಮಯ್ಯನವರು ಮೊದಲನೇ ವಚನಕಾರರಾಗಿದ್ದಾರೆ. ಹೀಗೆ ತಾನೇ ಹೇಳೋದು, ಅದೇ ಅರ್ಥ ಬರ್ತದೆ. ಕುವೆಂಪು ಅವರನ್ನು ಪ್ರಕೃತಿಯ ಕವಿ ಎನ್ನುತ್ತೇವೆ. ಅದೇ ಅರ್ಥ ಬರುವಂತೆ ಬ್ರಾಕೆಟ್ ಒಳಗಡೆ ಆವರಣ ಚಿಹ್ನೆ ಒಳಗಡೆ ಬರೀತೇವೆ. KV ಪುಟ್ಟಪ್ಪನವರನ್ನು ನಿಸರ್ಗದ ಕವಿ ಎಂದು ಕರೆಯುತ್ತೇವೆ. ಹೀಗೆ ಒಂದು ವಾಕ್ಯ ಅಥವಾ ಒಂದು ಪದ, ಇವುಗಳಿಗೆ ಅದೇ ಅರ್ಥ ಕೊಡುವ, ಸಮಾನ ಅರ್ಥ ಕೊಡ್ತಕ್ಕಂಥ ಪದಗಳನ್ನು ಬರೆಯುವಾಗ ಬಳಸುವಂಥ ಲೇಖನ ಚಿಹ್ನೆ ಆವರಣ ಚಿಹ್ನೆ. ಇಲ್ಲಿ 18ನೇ ಪದಕ್ಕೆ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೆಯದು ಆವರಣ ಚಿಹ್ನೆ ಅನ್ನೋದು ನಮಗೆ ನೆನಪಿರಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 19ನೇ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ ಬಹಳ ಸರಳವಾಗಿದೆ. ಇಸವಾಸ ಈ ಪದದ ಗ್ರಾಂಥಿಕ ರೂಪ ಏನು ಅಂದ್ರೆ, ಇಲ್ಲಿ ಗ್ರಾಮ್ಯ ರೂಪವನ್ನು ಕೊಟ್ಟಿದ್ದಾರೆ. ಇಸವಾಸ ಅದಕ್ಕೆ ಇಷ್ಟು ದಿವಸ, ವಿಶ್ವಾಸ, ಇಲ್ಲಿ ವಾಸ, ಸಹವಾಸ, ಕೆಲವು ಬೇರೆ ಬೇರೆ ಪದಗಳ ರೂಪಗಳನ್ನು ಕೊಟ್ಟಿದ್ದಾರೆ. ಗಮನಿಸಬಹುದು ನೀವು ಅಲ್ಲಿ. ಇಸವಾಸ ಇದು ನಾವು ಆಡು ಭಾಷೆಯಲ್ಲಿ ಅಥವಾ ಗ್ರಾಮ್ಯ ರೂಪಗಳಲ್ಲಿ ಬಳಸ್ತಾ ಇರ್ತೇವೆ, ಅಪರೂಪಕ್ಕೆ ಕೇಳ್ತಾ ಇರ್ತೇವೆ. ವಿಶ್ವಾಸ ಎನ್ನುವ ಪದವನ್ನು ಇದಕ್ಕೆ ಸರಿ ಉತ್ತರವಾಗಿ ಆಯ್ಕೆ ಮಾಡಬೇಕಾಗುತ್ತೆ. 19ನೇ ಪ್ರಶ್ನೆಗೆ ಸರಿ ಉತ್ತರ ವಿಶ್ವಾಸ ಅಂದ್ರೆ ಎರಡನೆಯದು. ನಂಬಿಕಸ್ಥ ಅನ್ನೋ ಅರ್ಥದಲ್ಲಿ ವಿಶ್ವಾಸ ಎನ್ನುವ ಪದವನ್ನು ಬಳಸ್ತೀವಿ. ಅದು ಗ್ರಾಮ್ಯ ರೂಪದಲ್ಲಿ ಇಸ್ವಾಸ ಅಥವಾ ಇಸವಾಸ ಆಗುತ್ತದೆ. ಇದು ಇದಕ್ಕೇನು ವಿವರಣೆ ಬೇಕಾಗಿಲ್ಲ. ಇಲ್ಲಿ ಗ್ರಾಮ್ಯ ರೂಪ, ಗ್ರಾಂಥಿಕ ರೂಪ ಆಗೋದು, ಗ್ರಾಂಥಿಕ ರೂಪ, ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮುಂದೆ ಪ್ರಶ್ನೆಯ ಸಂಖ್ಯೆ 20. ಈ 20ನೆಯ ಪ್ರಶ್ನೆಯ ಗಮನಿಸಿ. ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ದೂರದ ಬೆಟ್ಟ ಬಹಳ ಬಹಳ ಜನಪ್ರಿಯವಾಗಿರುವಂತಹ ಗಾದೆ. ಬಹಳ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಸರಿಯಾದ ಉತ್ತರವನ್ನು ಬರೆದು ಬಂದಿರ್ತೀರಿ ಅಂತ ನಿರೀಕ್ಷೆ ಮಾಡ್ಬೋದು ನಾವು. ಏನು ಹೇಳ್ತಾರೆ? ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಈ ಪದ ಕೇಳೇ ಇರ್ತೀವಿ ನಾವು.
ಅಂದರೆ ಬಹಳ ದೂರದಲ್ಲಿರ್ತಕ್ಕಂಥದ್ದು, ನಮ್ಮಿಂದ ದೂರ ಇರತಕ್ಕಂಥದ್ದು ನಮಗೆ ತುಂಬ ಇಷ್ಟ ಆಗ್ತದೆ ಅನ್ನೋ ಥರ ಅನ್ನಿಸ್ತದೆ, ನಮ್ಮನ್ನು ಭ್ರಮೆಗೊಳಗು ಮಾಡ್ತದೆ ಅನ್ನೋ ಅರ್ಥದಲ್ಲಿ ಈ ಗಾದೆ ಮಾತನ್ನು ಬಳಸ್ತಾ ಇರ್ತೀವಿ. ಇದಕ್ಕೆ ಬೇರೆ 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 ಉತ್ತರಗಳನ್ನು ಕೊಟ್ಟಿದ್ದಾರೆ. ಒಂದು, ಹತ್ತುವುದು ಸುಲಭ, ದೂರದ ಬೆಟ್ಟ ಹತ್ತುವುದು ಸುಲಭ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ದೂರದ ಬೆಟ್ಟ ಪಶ್ಚಿಮ ಘಟ್ಟ, ದೂರದ ಬೆಟ್ಟ ಒಂದಕ್ಕೊಂದು ಅಡ್ಡ. ಹೀಗೆ ಏನೇನು ಬೇರೆ ಬೇರೆ ಅರ್ಥಗಳು ಬರುವಂತಹ 3 ಉತ್ತರಗಳು, ತಪ್ಪಾದ ಉತ್ತರಗಳನ್ನು ಕೊಟ್ಟಿದ್ದಾರೆ. ಆದರೆ ಆಡು ಭಾಷೆಯಲ್ಲಿ ನಮಗೆಲ್ಲ ಗೊತ್ತಿದೆ ಗಾದೆ ಹೇಗೆ ಬಳಕೆ ಆಗ್ತದೆ ಅಂತ. ಕಣ್ಣಿಗೆ ನುಣ್ಣಗೆ ಅನ್ನೋ ಅರ್ಥವನ್ನು ಬಳಸ್ತಾ ಇರ್ತೀವಿ. ಗಾದೆಯ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಏಕೆಂದರೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಗಾದೆಗಳನ್ನು ಕೊಟ್ಟು ವಿಸ್ತರಿಸಿ ಬರೀಲಿಕ್ಕೆಲ್ಲ ಕೇಳುವಂತಹ ಪ್ರಶ್ನೆಗಳನ್ನು ತಾವು ನೋಡಿರ್ತೀರಿ. ಇಲ್ಲಿ ನಾವು ಗಮನಿಸೋಣ. 20ನೇ ಪ್ರಶ್ನೆಗೆ ಸರಿ ಉತ್ತರ 2ನೇದು, ಕಣ್ಣಿಗೆ ನುಣ್ಣಗೆ ಅನ್ನೋ ಅರ್ಥದಲ್ಲಿ ನಾವು ಗ್ರಹಿಸಬೇಕಾಗತ್ತೆ. ಸರಿ ಉತ್ತರ ಕಣ್ಣಿಗೆ ನುಣ್ಣಗೆ. ಅಂದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಕಣ್ಣಿಗೆ ಅಂದರೆ ಕೇವಲ ಈ ಕಣ್ಣುಗಳಿಗೆ ಅಷ್ಟೇ ಅಲ್ಲ, ನಮ್ಮದು ಯಾವುದು ಅಂತಃಚಕ್ಷು ಒಳಗಣ್ಣು ಅಂತ ಕರಿತೀವೋ, ಒಳಗಣ್ಣಿಗೆ ದೂರದಲ್ಲಿರುವ ವಸ್ತುಗಳು ತುಂಬ ಇಷ್ಟವಾಗುತ್ತವೆ, ಅವು ಭ್ರಮೆಗೆ ಒಳಗು ಮಾಡುತ್ತವೆ ಎನ್ನುವಂತಹ ಆ ಅರ್ಥವನ್ನು ಸ್ಫುರಿಸುವಂಥದ್ದು ಈ ಗಾದೆ. ನಮಗೆ ಗಾದೆಗಳು ಅಂದಾಗ ನಾವು ಗಾದೆಗಳು, ನುಡಿಗಟ್ಟುಗಳು, ನಾಣ್ಣುಡಿಗಳು ಇವುಗಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡಿದ್ದರೆ ಇವೆಲ್ಲ ನಮಗೆ ಸುಲಭವಾಗಿ ಪ್ರಶ್ನೆಗಳು ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ. ಇಲ್ಲಿ ನಾನು ಸ್ವಲ್ಪ ಅದರ ಬಗ್ಗೆ ಒಂದು 2 ವಾಕ್ಯದಲ್ಲಿ ಹೇಳಬೇಕು ಅಂದರೆ, ಜನಸಾಮಾನ್ಯರ ಬಹುಕಾಲದ ಅನುಭವಗಳು ಹರಳುಗಟ್ಟಿ ಅಡಕವಾದ ಅಂದರೆ ಸಂಗ್ರಹವಾದ ರೂಪದಲ್ಲಿ ಹೊರಬಿದ್ದಾಗ ಗಾದೆಗಳು ಎನಿಸುತ್ತವೆ. ಗಾದೆಗಳು ಹಲವು ಕಡೆ ಪ್ರಾಸಬದ್ಧವಾಗಿರುತ್ತವೆ. ಈಗ ನೋಡಿ, ಕಣ್ಣಿಗೆ ನುಣ್ಣಗೆ ಅನ್ನೋ ಅರ್ಥ ಬರ್ತಾ ಇದೆ. ಕೈ ಕೆಸರಾದರೆ ಬಾಯಿ ಮೊಸರು, ಇಂಥವೆಲ್ಲ ಗಮನಿಸ್ತಿರ್ತೀವಿ ನಾವು. ಅಲ್ಲಿ ಸ್ವಲ್ಪ ಪ್ರಾಸಬದ್ಧವಾಗಿ ಬಂದಿರ್ತವೆ. ನಮಗೆಲ್ಲ ಗೊತ್ತಿದೆ ಗಾದೆಗಳು ಯಾವತ್ತೂ ಅನುಭವಜನ್ಯದಿಂದ ಕೂಡಿರ್ತವೆ. ನಮ್ಮ ಗ್ರಾಮೀಣ ಜನರ ಅಥವಾ ಬೇರೆ ಯಾವುದೇ ಸಾಮಾನ್ಯ ಜನರ ಅನುಭವಗಳಿಂದ ಅವು ಹುಟ್ಟಿಕೊಂಡಿರ್ತವೆ. ಹಾಗಾಗಿ ಗಾದೆಗಳಲ್ಲಿ ಅನುಭವವೇ ಜಾಸ್ತಿ ಇರ್ತದೆ. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಆಯಾ ಭಾಷೆಯ ಮೂಲ ಸೊಗಡು ಅಂತ ಏನು ಕರಿತೀವಿ, ಅಥವಾ ಅಲ್ಲಿನ ದೇಸೀಯತೆ, ಅಲ್ಲಿನ ಸ್ಥಳೀಯತೆ ಆ ಗಾದೆಗಳಲ್ಲಿ ವ್ಯಕ್ತವಾಗಿರುತ್ತದೆ. ಗಾದೆಗಳು ಹೆಚ್ಚಿನ ವಿಚಾರಗಳನ್ನು ಕಡಿಮೆ ಶಬ್ದಗಳ ಮೂಲಕ ಧ್ವನಿಸುತ್ತವೆ. ಅಂದರೆ ಆ ವಿಶಿಷ್ಟ ಅರ್ಥವನ್ನು ಅವು ಸ್ಫುರಿಸುತ್ತಿರುತ್ತವೆ. ಆ ಗಾದೆಯನ್ನು ಬಳಸಿದಾಗ ಇನ್ನೇನೋ ಅರ್ಥ ನಮ್ಮ ಮನಸ್ಸಿನಲ್ಲಿ ಹೊಳೆಯುವಂತೆ ಮಾಡುತ್ತವೆ. ಈ ಗಾದೆಗಳು ಅನುಭವದಿಂದ ಹುಟ್ಟಿದವಾದ್ದರಿಂದ, ಅನುಭವಜನ್ಯವಾಗಿರುತ್ತವೆ. ಆದ್ದರಿಂದಲೇ ಅವು ಯಾವಾಗಲೂ ಸತ್ಯ ಅಂತ ಅನ್ನಿಸ್ತವೆ. ನಿತ್ಯ ಸತ್ಯತೆಯಿಂದ ಕೂಡಿರುತ್ತವೆ. ಅಂದರೆ ಅವು ಯಾವತ್ತೂ ಸುಳ್ಳಾಗೋದಿಲ್ಲ. ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಗಾದೆ, ವೇದ ಸುಳ್ಳಾಗೋದ್ರು ಗಾದೆ ಸುಳ್ಳಾಗೋದಿಲ್ಲ ಅಂತ. ವೇದಗಳು, ಶಾಸ್ತ್ರಗಳು ಇವೆಲ್ಲ ಪುಸ್ತಕಗಳಲ್ಲಿ ಇರ್ತಕ್ಕಂಥದ್ದು. ಆದರೆ ಅನುಭವದಿಂದ ಬಂದಿರತಕ್ಕಂಥ ಗಾದೆಗಳು ಇವೆಯಲ್ಲ, ಇವು ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಅದಕ್ಕೂ ಕೂಡ ಒಂದು ಮಿತಿ ಇದೆ. ಇತ್ತೀಚೆಗೆ ಕೆಲವರು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅನ್ನೋ ಮಾತು ಸುಳ್ಳು, ಅದು ಸಂಪೂರ್ಣ ಸತ್ಯ ಅಲ್ಲ. ಕೆಲವು ಗಾದೆಗಳು ಎಲ್ಲ ಕಾಲಕ್ಕೂ ಅನ್ವಯಿಸುವುದಿಲ್ಲ. ಹೌದು, ಸಾಂಸ್ಕೃತಿಕ ಪಲ್ಲಟಗಳು ಉಂಟಾದಾಗ ಕೆಲವು ಗಾದೆಗಳನ್ನು ಎಲ್ಲ ಕಾಲಕ್ಕೂ ಅನ್ವಯಿಸುವುದು ಕಷ್ಟ ಆಗ್ತದೆ ಅನ್ನೋದನ್ನು ನಾವು ಒಪ್ಕೋಬೇಕಾಗ್ತದೆ. ಇರಲಿ, ಇಲ್ಲಿ ಗಮನಿಸಿ. ಈಗ ಒಂದು ಗಾದೆ, ಯಾವುದಾದ್ರೂ ಒಂದು ಗಾದೆ ಗಮನಿಸಿ. ಅಲ್ಲಿ ಹೊಸ ವೈದ್ಯನಿಗಿಂತ ಹಳೆ ರೋಗಿ ಲೇಸು ಅಥವಾ ಹಳೆ ರೋಗಿ ಮೇಲು ಅಂತ ಹೇಳ್ತಿರ್ತೀವಿ ನಾವು. ಅಂದರೆ ಹೊಸ ವೈದ್ಯನಿಗೇನು, ಅವನು ಓದಿಕೊಂಡಿರ್ತಾನೆ, ಚೆನ್ನಾಗಿ ತಿಳ್ಕೊಂಡಿರ್ತಾನೆ, ಆದರೆ ಅವನಿಗೆ ಅನುಭವ ಇರಲ್ಲ. ಹಳೆ ರೋಗಿಗೆ ಅವನ ರೋಗದ ಅನುಭವ ಇರ್ತದೆ. ಆದರೆ ಎಲ್ಲ ಸಂದರ್ಭಕ್ಕೂ ಆಗುತ್ತಾ ಇದು? ಈಗ ಹಳೆ ರೋಗಿ ಹಂಗಂದ್ಬಿಟ್ಟು ಹಳೆ ರೋಗಿ ಹೇಳ್ತಕ್ಕಂಥ ಯಾವುದೋ ಒಂದು ಮೆಡಿಸಿನ್ ಅನ್ನು ನಾವು ತಗೊಳಕ್ಕಾಗತ್ತಾ? ಅಂದರೆ ಎಷ್ಟೇ ಆಗಲಿ ಎಲ್ಲ ಕಾಲಕ್ಕೂ ಕೂಡ ಎಲ್ಲ ಗಾದೆಗಳು ಹೊಂದಿಕೊಳ್ಳೋದಿಲ್ಲ ಅನ್ನೋದನ್ನು ನಮ್ಗೆ ನೆನ್ಪಿಟ್ಕೋಬೇಕಾಗತ್ತೆ. ಆದರೆ ಒಂದು ಮಾತು ಅದರ ಎಲ್ಲೋ ಕೆಲವು ಗಾದೆಗಳು ಅಥವಾ ಕೆಲವು ಈ ಥರ ಮಾತುಗಳು ಅನ್ವಯಿಸೋದಿಲ್ಲ ಅನ್ನೋ ಕಾರಣಕ್ಕೆ ಒಟ್ಟಾರೆಯಾಗಿ ಎಲ್ಲವನ್ನು ಸಾಮಾನ್ಯೀಕರಿಸಿ ಹೇಳೋಕ್ಕಾಗಲ್ಲಲ್ವಾ? ಆದ್ದರಿಂದ ಈ ಗಾದೆಗಳನ್ನು ಎಲ್ಲ ಬಳಸ್ತಾ ಇರ್ತೀವಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಈ ಥರ ಗಾದೆಗಳಲ್ಲಿ ಪ್ರಾಸ ಇರೋದನ್ನು, ಅನುಪ್ರಾಸ ಇರೋದನ್ನು ಕೂಡ ನಾವು ಗಮನಿಸಬಹುದು. ಈ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಬಾಳೆಗೊಂದೇ ಗೊನೆ, ಬಾಳುವವರಿಗೊಂದೇ ಮನೆ. ಇಲ್ಲಿ ಮನೆ, ಗೊನೆ ಪ್ರಾಸ ಇರೋದು. ಬಾಳೆಗೊಂದೇ ಗೊನೆ ಅಂದರೆ ನಮಗೆಲ್ಲ ಗೊತ್ತಿದೆ, ಬಾಳೆ ಗಿಡ ಯಾವತ್ತೂ ಒಂದು ಗೊನೆ ಆದರೆ ಮುಗೀತು. ಹಣ್ಣು ಅಂದರೆ ಒಂದು ಹಣ್ಣಿನ ಗೊನೆ ಆದರೆ ಆ ಬಾಳೆ ಗಿಡದ ಆಯಸ್ಸು ಮುಗೀತು. ಅಲ್ಲಿಗೆ ಮತ್ತೆ ಇನ್ನೊಂದು ಬಾಳೆ ಗಿಡವೇ ಬರಬೇಕು. ಒಂದು ಬಾಳೆ ಗಿಡಕ್ಕೆ ಒಂದೇ ಗೊನೆ ಆಗೋದು ಹಣ್ಣು, ನಮಗೆ ಗೊತ್ತಿದೆ. ಅದೇ ಥರ ಒಂದು ಯಾವುದೋ ಅನುಭವದಿಂದ ಬರೆದಂಥ ಒಂದು ಮಾಡಿದಂಥ ಗಾದೆ ಇದು. ಬಾಳುವವಳಿಗೆ ಒಂದೇ ಮನೆ ಅಂದರೆ ಯಾರು ನಿಜವಾಗಿ ಒಳ್ಳೆಯ ಸಾರ್ಥಕತೆಯ ಬದುಕನ್ನು ಬದುಕುತ್ತಾಳೋ, ಬಾಳುತ್ತಾಳೋ ಅಂಥವಳು ಒಂದೇ ಮನೆಯಲ್ಲಿ ಜೀವಿಸುತ್ತಾಳೆ. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನಷ್ಟಗಳು ಉಂಟಾಗಲಿ, ಅವಳು ಅಲ್ಲಿ ಹೊಂದಿಕೊಂಡು ಹೋಗುತ್ತಾಳೆ. ಅವಳು ಇನ್ನೊಂದು ಮನೆಗೆ ಇನ್ನೊಬ್ಬರನ್ನ ಮದುವೆಯಾಗಿ ವಿಚ್ಛೇದನ ಪಡ್ಕೊಂಡು ಹೋಗ್ತಾ ಇರೋದಿಲ್ಲ. ನಿಜವಾದ ಅರ್ಥದಲ್ಲಿ ಬಾಳುವವಳು ಅಂದರೆ ಸಾರ್ಥಕತೆ, ಸರಿಯಾದ ಅರ್ಥದಲ್ಲಿ ಬಾಳುವವಳು ಒಂದೇ ಮನೆಯಲ್ಲಿರ್ತಾಳೆ. ಬಾಳುವವಳಿಗೆ ಒಂದೇ ಮನೆ, ಬಾಳೆ ಒಂದೇ ಗೊನೆ ಅನ್ಬೇಕಾದ್ರೆ ಯಾರೋ ಹಿಂದೆ ವ್ಯಕ್ತಿಗಳು ಇದನ್ನು ಅನುಭವದಿಂದ ಕಟ್ಟಿರ್ತಕ್ಕಂಥ ಗಾದೆ. ಇಂಥ ಗಾದೆಗಳು ನಮಗೆ
ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಇವು ಆಯಾ ಪ್ರದೇಶದ ಸ್ಥಳೀಯತೆಯನ್ನು ಅಥವಾ ಅಲ್ಲಿಯ ಮೂಲ ಸೊಗಡನ್ನು ಹೊಂದಿರುತ್ತವೆ. ಅವು ಅನುಭವದಿಂದ ಹುಟ್ಟಿಕೊಂಡಿರ್ತವೆ. ಈ ಗಾದೆಗಳನ್ನು ನಾವು ಕೆಲವನ್ನು ಸಂಗ್ರಹಿಸ್ಕೋಬೇಕು ಮತ್ತು ಕೆಲವು ಗಾದೆಗಳನ್ನು ವಿಸ್ತರಿಸಿ ಬರೆಯೋದನ್ನು ಕೂಡ ರೂಢಿ ಮಾಡ್ಕೋಬೇಕಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 20 ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ವಿಶ್ಲೇಷಣೆ ಮಾಡಲಾಗಿದೆ. 21ನೆಯ ಪ್ರಶ್ನೆಯಿಂದ ಮುಂದಕ್ಕೆ ನಾನು ಮುಂದಿನ ಸಂಚಿಕೆಯಲ್ಲಿ ಆ ಬಗ್ಗೆ ಮಾತನಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ನಿರೀಕ್ಷೆಯಿಂದ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಯಾರು ಸಬ್ಸ್ಕ್ರೈಬ್ ಮಾಡಿರೋದಿಲ್ವೋ, ಯಾರು ಲೈಕ್ ಮಾಡ್ತಾ ಕಾಮೆಂಟ್ ಮಾಡ್ತಾ ಇಲ್ವೋ ಅಂಥವ್ರು ದಯವಿಟ್ಟು ಲೈಕ್ ಮಾಡೋದನ್ನು, ಕಾಮೆಂಟ್ ಮಾಡೋದನ್ನು ರೂಢಿಸಿಕೊಳ್ಳಿ. ಓಕೆ, ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ. ನಮಸ್ಕಾರ.